ಓಂ ಶಾಂತಿ. ಮಧುಬನದಿಂದ ದಾದಿ ಮತ್ತು ಎಲ್ಲ ಹಿರಿಯ ಸೋದರ ಸೋದರಿಯರ ಈ ಶಿವ ಧ್ಯಾನೋತ್ಸವ ಚಾನಲ್ ಮೂಲಕವಾಗಿ ರಷ್ಯಾಕ್ಕೆ ಏನು ನಾನು ಪ್ರವಾಸವನ್ನ ಮಧುಬನ ನಿವಾಸಿಗಳ ಜೊತೆನಲ್ಲಿ ಕೈಗೊಂಡಿದ್ದೆ. ಅದರ ಒಂದು ಅನುಭವವನ್ನ ಹೇಳಿ ಅಂತೇಳಿ ಅಕ್ಕವರು ತಿಳಿಸಿದರು. ಹಾಗಾಗಿ ನಿಮ್ಮನ್ನೆಲ್ಲ ಈ ಟೆಲಿಗ್ರಾಮ್ ಚಾನಲ್ ಮೂಲಕ ಭೇಟಿ ಆಗ್ತಾ ಇರ್ತಕ್ಕಂಥ ಈ ವಿಶೇಷ ಸಂದರ್ಭಕ್ಕೆ ತಮಗೆಲ್ಲರಿಗೂ ಮಧುಬನದ ಬಾಪ್ದಾದರವರ ಶುಭಾಶಯಗಳನ್ನ ಕೋರ್ತಾನ. ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಇಡೀ ವಿಶ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ರಾಷ್ಟ್ರಗಳಿದೆ, 231ಕ್ಕೂ ಹೆಚ್ಚು ರಾಷ್ಟ್ರಗಳಿದೆ. ಈ ರಾಷ್ಟ್ರಗಳಲ್ಲಿ ಸುಮಾರು 140 ರಾಷ್ಟ್ರಗಳಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ತನ್ನ ಶಾಖೆ ಮತ್ತು ಉಪಶಾಖೆಗಳನ್ನ ತೆರೆದು ಸೇವೆಯನ್ನ ಮಾಡ್ತಿದೆ. ಬಾಬಾರವರು ಸಹಿತವಾಗಿ ಹೇಳಿದರೆ, ಮೊದಲು ಈಶ್ವರೀಯ ಸೇವೆ ಆರಂಭವಾಗಿದ್ದು ಜಪಾನಿನಲ್ಲಿ 1954ರಲ್ಲಿ ಏನು ಒಂದು ವಿಶ್ವ ಶಾಂತಿ ಸಮ್ಮೇಳನ ನಡೀತು. ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಯವರನ್ನ ಅವರು ಇನ್ವೈಟ್ ಮಾಡಿದ್ರು ಜಪಾನ್ಗೆ. ಆಗ ಕುಮಾರ್ ಕದಾದಿಜಿ ಮತ್ತು ಅವರ ಜೊತೆನಲ್ಲಿ ಸಹಪಾಠಿಗಳೆಲ್ಲರೂ ಸಹಿತ ಅದರಲ್ಲಿ ಭಾಗವಹಿಸಿದ್ರು. ನಂತರದ ದಿನಗಳಲ್ಲಿ ಸುಮಾರು 1974ರಿಂದ ವಿದೇಶಿ ಸೇವೆ ಬಹಳ ವೇಗವಾಗಿ ನಡೀತು ಅಂತೇಳಿ ತಿಳಿದು ಬರ್ತದೆ. ಮೊದಲು ಲಂಡನ್ ಅಲ್ಲಿ ಮತ್ತು ಇತರ ಭಾಗಗಳಲ್ಲಿ ನಡೀತು. ಅದಕ್ಕೆ ಮುಖ್ಯವಾಗಿ ನಿಮಿತ್ತರಾದವರು ಅಂತ ಹೇಳಿದ್ರೆ ಜಾನಕಿ ದಾದಿಯವರು ಮತ್ತು ಜಯಂತಿ ದೀದಿಯವರು ಇಡೀ ವಿಶ್ವದಾದ್ಯಂತ ಈ ಒಂದು ಸಂದೇಶವನ್ನು ಹರಡಲಿಕ್ಕೆ ಕಾರಣಕರ್ತರಾದ್ರು. ಇವತ್ತು ಎಲ್ಲ ಸಣ್ಣ ಪುಟ್ಟ ಮತ್ತು ಮಹಾನ್ ರಾಷ್ಟ್ರಗಳಲ್ಲಿಯೂ ಸಹಿತವಾಗಿ ಈಶ್ವರಿ ವಿಶ್ವವಿದ್ಯಾಲಯ ಭಗವಂತನ ಅವತರಣೆಯ ಸಂದೇಶವನ್ನ ನೀಡ್ತಿದೆ. ನಾವು ಭಾರತೀಯರೇನಿದೀವಿ, ನಮ್ಮ ಜ್ಞಾನ ಏನಿದೆ, ಈಶ್ವರಿಯ ಜ್ಞಾನವನ್ನ ನಾವು ಬೇರೆಯವರಿಗೆ ತಿಳಿಸ್ಬೇಕಾದ್ರೆ ನಮ್ಮ ಇಂಡಿಯನ್ ಫಿಲಾಸಫಿ ಅಂದ್ರೆ ನಮ್ಮ ಭಾರತೀಯ ತತ್ವ ಪರಂಪರೆ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನ ಆಧರಿಸಿ ನಾವೆಲ್ರಿಗೂ ಈಶ್ವರಿಯ ಜ್ಞಾನವನ್ನ ಹೇಳ್ತೀವಿ. ಪರಮಾತ್ಮ ಹೇಗೆ ಜ್ಯೋತಿ ಸ್ವರೂಪ, ಆತ್ಮ ಹೇಗೆ ಜ್ಯೋತಿ ಸ್ವರೂಪ, ಹಾಗೇನೆ ಯಾವ ರೀತಿಯಲ್ಲಿ ನಾವು 4 ಯುಗಗಳು, ಸಂಗಮ ಯುಗ, ಇದೆಲ್ಲವೂ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಈಗಾಗಲೇ ಬಾಬಾರವರು ಹೇಳ್ದಂಗೆ ಹಿಟ್ಟಿನಲ್ಲಿ ಉಪ್ಪು ಬೆರೆತಂತೆ ಅಲ್ಲಿ ಇಲ್ಲಿ ಇರೋದ್ರಿಂದ ನಾವು ದಾಸರನ್ನ, ಶರಣರನ್ನ, ಭಗವದ್ಗೀತೆಯನ್ನ, ವೇದಾಂತಗಳನ್ನ ಹೀಗೆ ಇವೆಲ್ಲ ಆಧಾರ ತೆಗೆದುಕೊಂಡು ಹೇಳ್ತೀವಿ. ಯಾಕೆಂದ್ರೆ ದ ಇಂಡಿಯನ್ ಪೀಪಲ್ ಅಂದ್ರೆ ಭಾರತೀಯ ಜನಗಳು ಸಹಿತವಾಗಿ, ಪ್ರಜೆಗಳು ಸಹಿತವಾಗಿ ಅದರ ಹಿನ್ನೆಲೆಯಿಂದ ಬಂದಂತವ್ರು. ಆದ್ರೆ ನಾವು ವಿದೇಶಗಳಲ್ಲಿ ಏನಾದರೂ ಜ್ಞಾನವನ್ನ ಹೇಳ್ಬೇಕಂತ ಹೇಳಿದ್ರೆ ಅದನ್ನ ಪ್ಯೂರ್ ನಾಲೆಡ್ಜ್ ಅನ್ನ ಹೇಳ್ಬೇಕಾಗ್ತದೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಾರತೀಯ ಪರಂಪರೆಯ ಇತಿಹಾಸದ ಕಥೆಗಳನ್ನಾಗ್ಲಿ, ಮಹಾಭಾರತವನ್ನಾಗ್ಲಿ, ರಾಮಾಯಣವನ್ನಾಗ್ಲಿ ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಟ್ಟು ನಾವಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅದರ ಹಿನ್ನೆಲೆಯೇ, ಇತಿಹಾಸವೇ ವಿದೇಶಿಗರಿಗಿರೋದಿಲ್ಲ. ಅದರಿಂದನ ಇದೊಂದು ಬಹಳ ದೊಡ್ಡ ಸಾಹಸದ ಹೆಜ್ಜೆ ಅಂತ ಹೇಳಿ ನಾನಾದ್ರೂ ಸಹಿತ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ವಿದೇಶಿಗರು ಸಾಮಾನ್ಯವಾಗಿ ಅವರ ಒಂದು ಜೀವನ ಕ್ರಮ ಇರ್ಬೋದು, ಅವರು ಹೆಚ್ಚಾಗಿ ಕೃಷ್ಣ ಇಲ್ಲ ಅಂತ ಹೇಳಿದ್ರೆ ಕ್ರಿಶ್ಚಿಯನ್ನಲ್ಲೇ 3 ತರದವ್ರು ಇರ್ತಾರೆ. ಅವರಲ್ಲಿ ಪ್ರಾಟೆಸ್ಟೆಂಟ್ಸ್ ಇರ್ತಾರೆ, ಕ್ಯಾಥಲಿಕ್ಸ್ ಇರ್ತಾರೆ, ಆರ್ಥೋಡಾಕ್ಸ್ ಅಂತ ಹೊಸ ಒಂದು ಹಳೆಯ ಒಂದು ಪದ್ಧತಿಯು ಸಹಿತವಾಗಿದೆ. ಹಾಗೆ ಮುಸಲ್ಮಾನರು ಇರ್ತಾರೆ. ಅದಲ್ಲದೆ ಗಿರಿಜನರು, ಹರಿಜನರು ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮನೋಭಾವವನ್ನು ಹೊಂದಿರತಕ್ಕಂಥವ್ರು ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಾರತೀಯ ಪರಂಪರೆ, ಐತಿಹಾಸಿಕ ಅಥವಾ ಧಾರ್ಮಿಕವಾಗಿರ್ತಕ್ಕಂತಹ ನಂಬಿಕೆಗಳು ಅವರಲ್ಲಿ ಇರೋದಿಲ್ಲ. ಹಾಗಾಗಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಮೂಲ ಪರಿಕಲ್ಪನೆ ಅಂತ ಹೇಳಿದ್ರೆ ನಾವು ಆತ್ಮನ ಅಸ್ತಿತ್ವ ಅವರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಹಾಗೇನೆ ಆತ್ಮನ ಅಂತರಂಗದ ಶಕ್ತಿಗಳನ್ನ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಹಾಗೇನೆ ಆ ಪರಮಾತ್ಮನ ಒಂದು ಪರಮಧಾಮ ಅಸ್ತಿತ್ವವನ್ನು ತಿಳಿದೆ ನಾವು ತಿಳಿಸ್ಕೊಡ್ಬೇಕಾದ್ರೆ ಯೋಗವನ್ನು ಹೇಗೆ ಮಾಡ್ಬೇಕು, ಬಾಬಾವರೊಂದಿಗೆ ಹೇಗೆ ಸಂಪರ್ಕವನ್ನು ಇಡಬೇಕು, 4 ಯುಗಗಳೆಂದರೇನು, 5ನೇ ಯುಗ ಹೇಗಿರ್ತದೆ, ಸೊ ಇದೆಲ್ಲ ಕಾಲ ವ್ಯವಸ್ಥೆಗಳೇನಿರ್ತದೆ. ನೀವು ಭಾರತೀಯ ಕಾಲಮಾನವನ್ನು ನೋಡಿದ್ರೆ ನಮ್ಗೆ 12 ಗಂಟೆ ಆಗಲು 12 ಗಂಟೆ ರಾತ್ರಿ ಇರ್ತದೆ ನಮ್ಮ ಭಾರತೀಯ ಕಾಲಮಾನದಲ್ಲಿ. ಆದ್ರೆ ವಿದೇಶಿಯ ಕಾಲಮಾನಗಳನ್ನ ನೀವು ಲೆಕ್ಕ ಹಾಕ್ತಾ ಹೋದ್ರೆ ಅಲ್ಲಿ ಕೆಲವು ಕಡೆನಲ್ಲಿ ರಾತ್ರಿ ಜಾಸ್ತಿ, ಹಗಲು ಕಡಿಮೆ.
ಕೆಲವು ಕಡೆನಲ್ಲಿ ಹಗಲೇ ಇರ್ತದೆ ಹೊರತು ರಾತ್ರಿನೇ ಆಗೋದಿಲ್ಲ. ಅಲ್ಲಿ ರಾತ್ರಿನೇ ಆಗೋದಿಲ್ಲ. ಟೈಮ್ ಅನ್ನ ನೋಡ್ಕೊಂಡು ಅವ್ರು ಊಟ ಮಾಡೋದು, ನಿದ್ದೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿನ ನಾವು ಭಾರತದಲ್ಲಿ ಕುಳಿತುಕೊಂಡು ಇಡೀ ವಿಶ್ವದಲ್ಲಿ ನಾವು ಈ ಜ್ಞಾನವನ್ನ ಪಸರಿಸಬೇಕು ಅಂತ ಹೇಳಿದ್ರೆ ಆಯಾ ದೇಶಕ್ಕೆ ಸಂಬಂಧಪಟ್ಟಂತಹ ರೀತಿನಲ್ಲಿ ಆ ಜನರ ಮನೋಭಾವನೆಗೆ ತಕ್ಕಂತೆ, ಆ ಜನರ ಅಭಿರುಚಿಗಳಿಗೆ ತಕ್ಕಂತೆ, ಅಥವಾ ಅವರ ಐತಿಹಾಸಿಕ ಧಾರ್ಮಿಕ ಹಿನ್ನೆಲೆಗಳನ್ನ ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ ಭಾಷೆ ಬಹಳಷ್ಟು ಮುಖ್ಯವಾಗಿರ್ತದೆ. ಇಡೀ ಭಾರತದಲ್ಲಿ ನಾವು ಯಾವ ರಾಜ್ಯಕ್ಕೆ ಹೋದ್ರೂ ಸಹಿತವಾಗಿ ಹಿಂದಿ ಗೊತ್ತಿರುತ್ತೆ, ಇಲ್ಲ ಇಂಗ್ಲಿಷ್ ಗೊತ್ತಿರುತ್ತೆ, ಅಥವಾ ಸ್ಥಳೀಯ ಭಾಷೆನಲ್ಲಿ ನಾವು ತಿಳಿಸ್ಕೊಡ್ತೀವಿ. ಆದ್ರೆ ವಿದೇಶಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ದೇಶಗಳಲ್ಲಿ ಆಯಾಯ ಸ್ಥಳೀಯ ಭಾಷೆಯನ್ನೇ ಬಳಸ್ತಾರೆ ಹೊರತು ಅವ್ರಿಗೆ ಇಂಗ್ಲಿಷು ಬರೋದಿಲ್ಲ, ಹಿಂದಿನೂ ಬರೋದಿಲ್ಲ, ಯಾವ ಭಾಷೆನೂ ಬರೋದಿಲ್ಲ. ಹಾಗಾಗಿ ಸ್ಥಳೀಯ ಭಾಷೆಯನ್ನ ಕಲಿತ್ಕೊಂಡು ಅವರಿಗೆ ಆ ಸ್ಥಳೀಯ ಭಾಷೆಯಲ್ಲಿಯೇ ನಾವು ತಿಳಿಸ್ಕೊಟ್ಟಾಗ ಜ್ಞಾನವನ್ನ ಹರಡ್ಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ನಮ್ಮ ಭಾರತದಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಬಹಳ ಸಹಜ. ಯಾಕೆಂದ್ರೆ ಅವರ್ ಕಂಟ್ರಿ ಇಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ. ಅಂದ್ರೆ ನಮ್ಮ ದೇಶ ಏನಿದೆ, ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಸಂವಿಧಾನದಲ್ಲಿ ನಾವು ಆರ್ಟಿಕಲ್ 18, 19, 20 ಅಪ್ ಟು 30 ಅಂದ್ರೆ ನಾವು ಸುಮಾರು 14ನೇ ಕಲಮಿನಿಂದ ಹಿಡಿದು 30ನೇ ಕಲಮಿನವರೆಗೆ ಭಾರತೀಯ ಸಂವಿಧಾನದಲ್ಲಿ ನಾವು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಹಾಗೇನೆ 25ನೇ ಕಲಮು ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಾವು ಯಾವುದೇ ನಂಬಿಕೆಗಳನ್ನ ಒಪ್ಪಿಕೊಳ್ತಕ್ಕಂಥ, ಪ್ರಚಾರ ಮಾಡ್ತಕ್ಕಂತಹ ಅವಕಾಶಗಳನ್ನ ಕೊಟ್ಟಿದೆ. ಆದರೆ ಎಲ್ಲ ದೇಶಗಳೇನಿದೆ ಆ ರೀತಿನಲ್ಲಿ ಇಲ್ಲ. ನಾವು ಬೋರ್ಡ್ ಹಾಕ್ತಿವಿ, ಚಿತ್ರ ಪ್ರದರ್ಶನ ಹಾಕ್ತಿವಿ, ಅಥವಾ ಫಂಕ್ಷನ್ ಮಾಡ್ತೀವಿ, ಇದೆಲ್ಲ ಬಹಳ ಈಸಿ ಭಾರತದಲ್ಲಿ. ಆದ್ರೆ ಬೇರೆ ದೇಶಗಳಲ್ಲಿ ಈ ರೀತಿ ಇಲ್ಲ. ಒಂದು ಬೋರ್ಡ್ ಹಾಕಂಗಿಲ್ಲ, ಅಥವಾ ನಮ್ಮ ದೇಶದಂಗೆ ಎಕ್ಸಿಬಿಷನ್ ಹಾಕಂಗಿಲ್ಲ, ನಮ್ಮ ದೇಶದಾಗೆ ಸಭೆ ಸಮಾರಂಭಗಳನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆ ದೇಶದ ಕಾನೂನುಗಳೇ ಬೇರೆ ಇರ್ತದೆ. ಆ ದೇಶದ ನೆಲದ ಕಾನೂನು ಅಂತ ಕರಿತೀವಿ, ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಆ ನೆಲದ ಕಾನೂನುಗಳು ಬೇರೆ ಇರ್ತದೆ. ಹಾಗಾಗಿನ ಆ ಇನ್ನೊಬ್ಬರಿಗೆ ಜ್ಞಾನ ಹೇಳ್ಲಿಕ್ಕೂ ಸಹಿತವಾಗಿ ಅಲ್ಲಿ ಅವಕಾಶ ಇರೋದಿಲ್ಲ. ಅದನ್ನ ಬೇರೆ ರೂಪಗಳಲ್ಲಿ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಹೀಗೆ ದೇಶದಿಂದ ದೇಶಕ್ಕೆ ಹೋದಾಗ ಆ ದೇಶದ ನಿಯಮಗಳು ಬದಲಾಗ್ತದೆ, ಸಂವಿಧಾನ ಬದಲಾಗ್ತದೆ, ಜನರ ಮನೋಭಾವನೆ ಬದಲಾಗ್ತದೆ, ಟೇಸ್ಟ್, ಹ್ಯಾಬಿಟ್ಸ್, ಫ್ಯಾಷನ್, ಬಿಹೇವಿಯರ್, ಹೀಗೆ ಹಲವಾರು ರೀತಿಯಲ್ಲಿ ಜನರ ಒಂದು ವಿಕಲ್ಪಗಳು, ಕಲ್ಪನೆಗಳಿರ್ತದೆ. ಇದರೆಲ್ಲದರ ನಡುವೆ ನಮ್ಮ ಅಕ್ಕಂದ್ರು, ನಮ್ಮ ಸಹೋದರಿಯರು ಆ ದೇಶದ ನೆಲದಲ್ಲಿ ಹೆಜ್ಜೆಯನ್ನಿಟ್ಟು ಈ ಒಂದು ಬಾಬಾರವರ ಒಂದು ಜ್ಞಾನವನ್ನ ಸಾಹಸದ ರೂಪದಲ್ಲಿ ಅಲ್ಲಿ ಜನಗಳಿಗೆ ತಿಳಿಸಿ ಆ ಜನರನ್ನ ಪರಿವರ್ತನೆ ಮಾಡಿ, ನಿಜವಾಗ್ಲೂ ಸಹಿತವಾಗಿ ನಾವೇನ್ ಮಾಡ್ತಿದೀವಿ ಅದೇನ್ ದೊಡ್ಡ ಕಾರ್ಯ ಏನಲ್ಲ. ಭಾರತದಲ್ಲಿ ನಾವು ಸೇವೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ ಏನಲ್ಲ. ಆದ್ರೆ ವಿದೇಶಗಳಲ್ಲಿ ಸೇವೆ ಮಾಡ್ತಿದಾರಲ್ಲ, ಬಹುಶಃ ಅವರಂತ ಸಾಹಸದ ಹೆಜ್ಜೆಗಳನ್ನ ಅವ್ರನ್ನೇ ನಾವು ಮಹಾವೀರರು ಅಂತೇಳಿ ಕರಿಬೇಕಾಗ್ತದೆ. ಹಾಗೇನೆ ಅವರಂತ ಶಕ್ತಿಶಾಲಿಗಳು ಜಗತ್ತಿನಲ್ಲಿ ಯಾರು ಇಲ್ಲ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ. ಯಾಕೆಂದ್ರೆ ಅಷ್ಟೊಂದು ಬಾಬನ ಮೇಲೆ ನಂಬಿಕೆ ಇಟ್ಕೊಂಡು, ಯಾಕೆಂದ್ರೆ ನಮ್ಮ ದೇಶದಲ್ಲಾದ್ರೆ ಪವಿತ್ರತೆಯ ಬಗ್ಗೆ, ಅಥವಾ ಜನರ ಸಹೋದರತ್ವದ ಬಗ್ಗೆ, ಅಥವಾ ನಮ್ಮ ವಿವಾಹಗಳ ಬಗ್ಗೆ, ನಮ್ಮ ನಂಬಿಕೆಗಳ ಬಗ್ಗೆ, ರೂಢಿಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಹೆಚ್ಚೇನು ವ್ಯತ್ಯಾಸ ಇರೋದಿಲ್ಲ. ಈಶ್ವರಿ ವಿಶ್ವವಿದ್ಯಾಲಯಕ್ಕೂ ಇಲ್ಲಿನ ಧಾರ್ಮಿಕ ಪರಂಪರೆಗೂ ಹೆಚ್ಚೇನು ವ್ಯತ್ಯಾಸ ಇರೋದಿಲ್ಲ. ಆದ್ರೆ ಆ ದೇಶಗಳಲ್ಲಿ ವಿದೇಶಗಳಲ್ಲಿ ಏನಾಗಿದೆ ಅಂದ್ರೆ ಜನರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸಂಬಂಧಗಳಾಗ್ಲಿ, ಕೌಟುಂಬಿಕ ಪರಂಪರೆಯಾಗ್ಲಿ, ಅಥವಾ ಮೌಲ್ಯಗಳಾಗ್ಲಿ, ಅಥವಾ ರೂಢಿ ಸಂಪ್ರದಾಯಗಳಾಗ್ಲಿ ನಮ್ಮ ದೇಶದಾಗ ಇರೋದಿಲ್ಲ. ಅಲ್ಲಿ ಎಲ್ಲವೂ ಹೆಚ್ಚು ವೈಭವೀಕರಿಸ್ತಕ್ಕಂಥದ್ದು ದೇಹಾಭಿಮಾನ ಜಾಸ್ತಿ ಇರ್ತದೆ, ವಿಕಾರಿತನ ಜಾಸ್ತಿ ಇರ್ತದೆ, ಅಥವಾ ದೈಹಿಕ ಪ್ರದರ್ಶನ ಜಾಸ್ತಿ ಇರ್ತದೆ. ಹೀಗೆ ಬಹಳ ಅಜಗಜಾಂತ ವ್ಯತ್ಯಾಸ. ಈ ನಡುವೆ ಅಭಿಮನ್ಯುವಿನ ರೀತಿಯಲ್ಲಿ ಮುನ್ನುಗ್ಗಿ ನಮ್ಮ ಸಹೋದರಿಯರು ಅಲ್ಲಿ ಹೋಗಿ ಸೇವೆ ಮಾಡ್ತಾರಲ್ಲ, ನಿಜವಾಗ್ಲೂ ಅವರಿಗೆ ದೊಡ್ಡದೊಂದು ಹ್ಯಾಟ್ಸಪ್ ಅಂತ ಹೇಳಿ ನಾವ್ ಹೇಳ್ಬೇಕಾಗ್ತದೆ. ಹಾಗಾಗಿನ ನೋಡಿ, ಒಂದ್ ಬೋರ್ಡ್ ಹಾಕಂಗಿಲ್ಲ, ಬೋರ್ಡ್ ಹಾಕಕ್ಕೂ ಅಲ್ಲಿ ಅವಕಾಶಗಳಿರೋದಿಲ್ಲ. ಅಥವಾ ಒಂದ್ ಸಣ್ಣ ಫಂಕ್ಷನ್ ಮಾಡ್ಬೇಕಾದ್ರೂ ಹಲವಾರು ರೀತಿಯಲ್ಲಿ ನಾವು ಅಲ್ಲಿ ಲೈಸೆನ್ಸ್ ಅನ್ನು ತೆಗೆದುಕೊಂಡು ಎಷ್ಟು ಗಂಟೆ ನಾವು ಅಲ್ಲಿ ಭಾಷಣ ಮಾಡ್ತೀವಿ, ಏನೇನು ಭಾಷಣ ಮಾಡ್ತೀವಿ, ಯಾವ ವಿಚಾರಗಳನ್ನ ಭಾಷಣ ಮಾಡ್ತೀವಿ, ಎಲ್ಲವನ್ನೂ ಸರ್ಕಾರಕ್ಕೆ ಕೊಡ್ಬೇಕಾಗ್ತದೆ. ಹಾಗಾಗಿನ ಅಲ್ಲಿ ಒಂದ್ ಫಂಕ್ಷನ್ ಮಾಡ್ಬೇಕಲ್ಲ, ಹಲವಾರು ಪ್ರೋಸೆಸ್ ಇರ್ತದೆ. ನಾವೇನಿಲ್ಲ, ಒಂದ್ ಪಾಂಪ್ಲೆಟ್ ಹೊಡ್ಸಿದ್ವಿ, ಊರು ತುಂಬಾ ಎಲ್ಲ ಪಾಂಪ್ಲೆಟ್ ಹಂಚಿದ್ವಿ. ಅಲ್ಲಿ ಹಂಗೆಲ್ಲ ಹಂಚಂಗಿಲ್ಲ, ಪಾಂಪ್ಲೆಟ್ ಹಂಚಂಗಿಲ್ಲ, ಫಂಕ್ಷನ್ ಮಾಡಂಗಿಲ್ಲ, ಅಥವಾ ಎಲ್ಲಂದ್ರಲ್ಲ ನಿಂತ್ಕೊಂಡು ಭಾಷಣ ಮಾಡಂಗಿಲ್ಲ. ಅದು ಅದರದೇ ಆದ ನಿಯಮಗಳಿಗೆ ಅನುಸಾರವಾಗಿಯೇ ನಾವು ಬಾಬಾರವರ ಜ್ಞಾನವನ್ನ ಆ ಜನಗಳಿಗೆ ತಿಳಿಸ್ಬೇಕಾಗ್ತದೆ. ವಿಶೇಷವಾಗಿ ನಾವು ಬೇರೆ ದೇಶಗಳಿಗೂ ರಷ್ಯಾ ದೇಶಕ್ಕೂ ಇರ್ತಕ್ಕಂಥ ಅಜಗಜಾಂತರ ವ್ಯತ್ಯಾಸ ಏನಂತಂದ್ರೆ, ಈಗ ಇಡೀ ವಿಶ್ವದಲ್ಲಿ
ವಿಶ್ವದ ಬಣ ನಾವು ಸಹಿತವಾಗಿ ಇದರಲ್ಲಿ ಕಲ್ಪವೃಕ್ಷದಲ್ಲಿ ಮೇಲ್ಗಡೆನಲ್ಲಿ ತೋರಿಸಿದ್ವಿ. ರಷ್ಯಾ ಒಂದ್ ಕಡೆ ತೋರಿಸಿದ್ವಿ, ಅಮೆರಿಕ ಒಂದ್ ಕಡೆ ತೋರಿಸಿದ್ವಿ. ರಷ್ಯಾ ಮತ್ತು ಅಮೆರಿಕ ಒಂದು ಡೆಮಾಕ್ರೆಟಿಕಲ್ ಪ್ರಜಾಪ್ರಭುತ್ವದ ರಾಷ್ಟ್ರಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು. ಅದನ್ನ ನ್ಯಾಟೋ ಅಂತ ಹೇಳಿ ಕರಿತೀವಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಎರಡನೇದಾಗಿ ಇನ್ನೊಂದ್ ಕಡೆ ತೋರಿಸಿರ್ತಕ್ಕಂಥದ್ದು ಕಲ್ಪವೃಕ್ಷದಲ್ಲಿ ರಷ್ಯಾವನ್ನ ತೋರಿಸಿದೆ, ಸಿಯಾಟೋ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ರಷ್ಯಾದ ಒಂದು ಬಣ ವಿಶ್ವವನ್ನ ಅರ್ಧ ಬಣವನ್ನ ಅದು ನಿಯಂತ್ರಿಸ್ತದೆ. ಅಮೆರಿಕಾದ ಬಣ ಏನಿದೆ ಅದು ಅರ್ಧ ಇದನ್ನ ನಿಯಂತ್ರಿಸ್ತದೆ. ಹಾಗಾಗಿನ ಈ ಈ ರಷ್ಯಾದ ವಿಶೇಷತೆ ಏನಂತ ಹೇಳಿದ್ರೆ, ಎಲ್ಲ ದೇಶಗಳು ಇನ್ನೊಬ್ಬರಿಂದ ಆಳ್ವಿಕೆಗೆ ಒಳಪಟ್ಟಂತವು. ಈಗ ಅಮೆರಿಕ ಆಗ್ಲಿ, ಅದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ? ಒಂದು 400-500 ವರ್ಷಗಳ ಇತಿಹಾಸ ಇದೆ. ಅದು ಹಳೆಯ ಇತಿಹಾಸ ಅದಕ್ಕಿಲ್ಲ. ಯಾಕೆಂದ್ರೆ ಅಮೆರಿಕೋ ವೆಸ್ಪುಸಿ ಮತ್ತು ಕೊಲಂಬಸ್ ಅದನ್ನು ಕಂಡಿಡಿದ ಮೇಲೆ ಯುರೋಪ್ನವರೆಲ್ಲ ಹೋಗಿ ನೆಲೆಸಿದ್ರು. ಒಂದು ತರದ ಜನ ಇಲ್ಲ, ಅನೇಕ ತರದ ಜನರು ಅಮೆರಿಕಾದಲ್ಲಿದ್ದಾರೆ. ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನೀವು ಇಂಡೋನೇಷ್ಯಾ, ಫಿಲಿಪೈನ್ಸ್, ಗಯಾನ, ಮರೇಷಿಯಸ್ ಯಾವ ದೇಶಗಳಿಗೆ ಹೋಗಿ ಅಲ್ಲಿ ಸೊ ದ ಮಲ್ಟಿ ಕಲ್ಚರ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಹಲವಾರು ವಿಧದ ಸಂಸ್ಕೃತಿಗಳು ಆ ದೇಶಗಳಲ್ಲಿ ಇರ್ತದೆ. ಆದ್ರೆ ರಷ್ಯಾ ವಿಶೇಷತೆ ಏನಂತಂದ್ರೆ, ರಷ್ಯಾವನ್ನ ಆಳಿರ್ತಕ್ಕಂಥವ್ರು ಬೇರೆ ದೇಶದವ್ರು ಯಾರನ್ನೂ ಅವ್ರು ಬಿಟ್ಕೊಂಡಿಲ್ಲ ಒಳಗಡೆ, ಬೇರೆ ಧರ್ಮದವ್ರನ್ನೂ ಬಿಟ್ಕೊಂಡಿಲ್ಲ, ಬೇರೆ ಸಂಸ್ಕೃತಿಯವ್ರನ್ನೂ ಬಿಟ್ಕೊಂಡಿಲ್ಲ. ಕೇವಲ ರಷ್ಯನ್ನರೇ ಸ್ವಂತ ಆಳ್ವಿಕೆಯನ್ನ ನಡೆಸಿದ್ರು, ಯಾರನ್ನೂ ಒಳಗಡೆ ಬಿಟ್ಕೊಂಡಿಲ್ದೇ ಇರೋದ್ರಿಂದ ಅವ್ರ ಹತ್ರ ಒರಿಜಿನಲ್ ಕಲ್ಚರ್ ಇದೆ, ರಷ್ಯನ್ ಕಲ್ಚರ್ ಇದೆ. ಹಾಗಾಗಿ ಅವರಿಗೆ ರಷ್ಯನ್ ಭಾಷೆ, ರಷ್ಯನ್ ಸಂಸ್ಕೃತಿ ಬಿಟ್ರೆ ಬೇರೆ ಯಾವ ಭಾಷೆಯೂ ಅವರಿಗೆ ಬರೋದಿಲ್ಲ. ಈವನ್ ಇಂಗ್ಲಿಷ್ನ ಮಾತಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಬೇರೆ ಯಾವ ಭಾಷೆಯಲ್ಲೂ ಅರ್ಥ ಆಗೋದಿಲ್ಲ. ಕೇವಲ ರಷ್ಯನ್ ಭಾಷೆ ಮಾತ್ರ ಇಡೀ ರಷ್ಯಾದಲ್ಲಿ. ಯಾಕಂದ್ರೆ ನಮ್ಮ ದೇಶಕ್ಕಿಂತ 8 ಪಟ್ಟು ದೊಡ್ಡದದು. ನಮ್ಮ ದೇಶದ ವಿಸ್ತಾರ ಏನಿದೆ ಆ ವಿಸ್ತಾರಕ್ಕಿಂತ 8 ಪಟ್ಟು ದೊಡ್ಡದು ರಷ್ಯಾ. ನಾವು 140 ಕೋಟಿ ಇದೀವಿ, ಅವರು ಕೇವಲ 15 ಕೋಟಿ ಜನಸಂಖ್ಯೆ. ನೋಡಿ ಎಷ್ಟೊಂದು ಅಲ್ಲಿ ಅಪಾರವಾದ ಸಂಪತ್ತಿದೆ, ಜನಸಂಖ್ಯೆ ಕಡಿಮೆ. ನಮ್ಮಲ್ಲಿ ಸಂಪತ್ತು ಕಡಿಮೆ, ಜನಸಂಖ್ಯೆ ಜಾಸ್ತಿ. ನಾವು 140 ಕೋಟಿ ಇದ್ರೆ ಅವ್ರು 15 ಕೋಟಿ. ಆದರೆ ಭೂಮಿ ಮಾತ್ರನ ಅವ್ರಿಗೆ 8 ಪಟ್ಟು ಜಾಸ್ತಿ ಇದೆ ಭಾರತಕ್ಕಿಂತ. ಬಹಳ ವಿಸ್ತಾರವಾಗಿರ್ತಕ್ಕಂಥ ರಾಷ್ಟ್ರ ಅದು. ಹಾಗಾಗಿ ಯಾರ ಆಳ್ವಿಕೆಗೂ ಒಳಪಟ್ಟಿಲ್ಲದೆ ಇರೋದ್ರಿಂದನ ಅದು 1917ರಲ್ಲಿ ರಷ್ಯಾ ಏನಾಯ್ತು, ಝಾರ್ ದೊರೆಗಳಿಂದ ಮುಕ್ತವಾಗಿ ಕಮ್ಯುನಿಸ್ಟ್ 17ರಿಂದ 91ರವರೆಗೆ ಲೆನಿನ್, ಸ್ಟಾಲಿನ್, ಕ್ರುಶ್ಚೇವ್ ಇವ್ರು ಆಳಿದ್ರು. ಅದರಿಂದ ಆ ದೇಶದಲ್ಲಿ ದೇವರ ಪರಿಕಲ್ಪನೆಗಳೇ ಇಲ್ಲದಾಗೆ ಮಾಡಿದ್ರು. ಕಮ್ಯುನಿಸ್ಟಿನ ವಿಶೇಷತೆ ಏನಂತ ಹೇಳಿದ್ರೆ ಅವರು ನಾಸ್ತಿಕವಾದಿಗಳು, ಅವರು ಕಮ್ಯುನಿಸ್ಟರು. ಹಾಗಾಗಿ 1917ರಿಂದ ಅವರು 91ರವರೆಗೆ ಯಾವುದೇ ದೇವಸ್ಥಾನಗಳಾಗ್ಲಿ, ಚರ್ಚ್ಗಳಾಗ್ಲಿ ಯಾವುದನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಆದ್ರೆ 91ರ ನಂತರ ಯಾವಾಗ ಗೋರ್ಬಚೇವ್ ಅಧ್ಯಕ್ಷನಾದ, ಆಗ ಅಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದ್ರು ಮತ್ತು ಅಲ್ಲಿನ ಎಲ್ಲ ತನ್ನ ಹಿಡಿತದಲ್ಲಿದ್ದಂಥ ರಾಷ್ಟ್ರಗಳಿಗೆ ಅವರು ಸ್ವಾತಂತ್ರ್ಯವನ್ನು ಕೊಟ್ರು. ಹಾಗಾಗಿ ಅಲ್ಲಿ ಈ ದೇವರ ಪರಿಕಲ್ಪನೆಗಳ ಬಗ್ಗೆ ಸಾಕಷ್ಟು ಏನು ಹೆಚ್ಚು ಧಾರ್ಮಿಕ ಸಂಸ್ಥೆಗಳೆಲ್ಲ ಅಲ್ಲೊಂದಿಲ್ಲೊಂದು ಚರ್ಚ್ ಇದಾವೆ ಅಷ್ಟೇ ಹೊರತು ಅವರು ಆರ್ಥೋಡಾಕ್ಸ್ ಅಂತ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸಲ್ಮಾನರಿದ್ದಾರೆ, ಆದ್ರೆ ಮಸೀದಿಗಳೇನು ಅಲ್ಲೇನಿಲ್ಲ. ಹರೇ ಕೃಷ್ಣ ಹರೇ ರಾಮ್ ಸಂಸ್ಥೆಗಳು ಅಲ್ಲೊಂದಿಲ್ಲೊಂದು ಇದಾವೆ. ಅದನ್ನ ಬಿಟ್ರೆ ಈಶ್ವರಿ ವಿಶ್ವವಿದ್ಯಾಲಯನೇ ಅಲ್ಲಿ ಹೆಚ್ಚು ಇರ್ತಕ್ಕಂಥದ್ದು. ಹಾಗಾಗಿ ಕ್ರಿಶ್ಚಿಯನ್ರು ಸ್ವಲ್ಪ ಭಾಗ, ಮುಸಲ್ಮಾನರಿದ್ದಾರೆ ಸ್ವಲ್ಪ, 0.something% ಹರೇ ಕೃಷ್ಣ ಹರೇ ರಾಮ್ದವ್ರಿದ್ದಾರೆ. ಹಾಗಾಗಿ ಅಲ್ಲಿ ಸೇವೆ ಹೇಗಾಯ್ತು ರಷ್ಯಾದಲ್ಲಿ, ಅದು ಬಹಳ ಕುತೂಹಲಕಾರಿಯಾದಂತಹ ಒಂದು ವಿಶೇಷತೆ. ಜಗದೀಶ್ ಬಾಯಿಜಿ ಅವರಿಗೆ ಬಹಳ ಆಸೆ ಇತ್ತು, ಏನಂತ ಹೇಳಿದ್ರೆ ಎಲ್ಲ ರಾಷ್ಟ್ರಗಳಲ್ಲಿಯೂ ಸೇವೆ ಆಯ್ತು, ಆದರೆ ರಷ್ಯಾದಲ್ಲಿ ಆಗ್ಲಿಲ್ಲ, ರಷ್ಯಾದಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದು ಬಹಳ ದೊಡ್ಡ ಮಹತ್ತರವಾದ ಆಸೆ ಅಂತಂದ್ರೆ ಜಗದೀಶ್ ಬಾಯಿಜಿ ಅವರಿಗೆ. ಹಾಗಾಗಿ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಆಂಧ್ರ ಮೂಲದವರವರು, ದೆಹಲಿಯಲ್ಲಿ ಅವರು ಒಂದು ಜಿಯಾಲಜಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಅವರಿಗೆ ರಷ್ಯಾಕ್ಕೆ ಟ್ರಾನ್ಸ್ಫರ್ ಆಯ್ತು. ಅವ್ರು ತಿಳ್ಕೊಂಡ್ರು, ಅವ್ರು ಬಿಕೆ ಅವರು ತಿಳ್ಕೊಂಡ್ರು, ನಾನು ಇಲ್ಲಿಂದ ರಷ್ಯಾಕ್ಕೆ ಹೋಗ್ಬಿಟ್ರೆ ರಷ್ಯಾ ದೇಶದಲ್ಲಿ ಸಸ್ಯಾಹಾರ ಇಲ್ಲ, ಎಲ್ಲರೂ ಮಾಂಸಾಹಾರಿಗಳಲ್ಲಿ ಇರ್ತಕ್ಕಂಥವ್ರು. ನಾನಲ್ಲಿ ಹೋಗ್ಬಿಟ್ರೆ ನನಗೆ ಊಟ ವ್ಯವಸ್ಥೆ ಇದೆಲ್ಲ ತೊಂದರೆ ಆಗುತ್ತೆ ಅಂತ ಅವ್ರು ಹೋಗ್ಲಿಲ್ಲ. ಎಷ್ಟೋ ದಿನ ಆದ್ಮೇಲೆ ಅವರು ಶಕ್ತಿನಗರ ಅಂದ್ರೆ ಜಗದೀಶ್ ಪೈ ಇದ್ದಂತ ಆಶ್ರಮಕ್ಕೆ ಸ್ಟೂಡೆಂಟ್ ಆಗಿ ಹೋಗ್ತಿದ್ದಂಥವ್ರು. ಅವರು ಹೋಗ್ತಿರ್ಬೇಕಾದ್ರೆ ಜಗದೀಶ್ ಪೈ ಅವ್ರಿಗೆ ಹೇಳಿದಂತೆ, ಅಣ್ಣ ಹಿಂಗೆ ನನಗೆ ರಷ್ಯಾಕ್ಕೆ ಟ್ರಾನ್ಸ್ಫರ್ ಆಗಿತ್ತು, ಅಲ್ಲೇ ನನಗೆ ಈ ಬಿಕೆ ಫ್ಯಾಮಿಲಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಹೋಗೋದಿಲ್ಲ ಅಂತ ಹೇಳಿದ್ರು. ಆಗ ಜಗದೀಶ್ ಬಾಯಿ ಅವರು ಒಂದ್ ಮಾತು ಹೇಳಿದ್ರು, ನೋಡು ನೀನ್ ನಾಳೆ ಬಂದು ಭೇಟಿಯಾಗ ನನ್ನನ್ನ,
ಮತ್ತೆ ಅಂತ ಹೇಳಿ. ಹಾಗಾಗಿ ಮತ್ತೆ ವಿಜಯ್ ಕುಮಾರ್ ಅವರು ಜಗದೀಶ್ ಬಾಯ್ರನ್ನು ಭೇಟಿಯಾದಾಗ ಜಗದೀಶ್ ಬಾಯ್ ಹೇಳಿರಂತೆ, ನೀನು ಯಾವುದೇ ಕಾರಣಕ್ಕೂ ಆ ಆಹ್ವಾನವನ್ನು ತಿರಸ್ಕರಿಸ್ಬೇಡ, ನೀನ್ ಇಲ್ಲಿಂದ ಹೋಗು, ಎಷ್ಟೇ ಕಷ್ಟ ಆದರೂ ಸಹಿತವಾಗಿ ಒಂದು ಹಾಸ್ಟೆಲ್ಲೋ ಅಥವಾ ಯಾವ್ದಲ್ಲೋ ಒಂದು ರೂಮಲ್ಲೋ ಇದ್ದು ನೀನು ಬಾಬು ಅವರ ಸಂದೇಶವನ್ನ ಆ ರಷ್ಯಾದಲ್ಲಿ ನೀಡ್ಲಿಕ್ಕೆ ನೀನು ಮಹಾವೀರ ಆಗ್ಬೇಕು ಅನ್ನುವ ಮಾತನ್ನ ಅವ್ರಿಗೆ ಹೇಳಿದ್ರು. ನಾನು ನಿನ್ನಿಂದ ಇರ್ತೀನಿ, ನಿನಗೇನ್ ಬೇಕಾದ್ರೂ ಸಹಾಯವನ್ನ ನಾನು ಕೊಡ್ತೀನಿ ಅನ್ನುವ ಮಾತನ್ನ ಹೇಳಿದರಂತೆ. ಅದಕ್ಕೋಸ್ಕರವಾಗಿ ಜಗದೀಶ್ ಬಾಯಿ ಅವರ ಒಂದು ಪ್ರೇರಣೆಯ ಮೇರೆಗೆ ಮತ್ತು ಅವರ ಒಂದು ಉತ್ಸಾಹವನ್ನು ತುಂಬಿದ ಮೇರೆಗೆ ವಿಜಯ್ ಕುಮಾರ್ ಅವರು 1989ರಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ. 89ರಲ್ಲಿ ಅವ್ರಿಗೆ ಹೋದಾಗ ಅವರಿಗೆ ರಷ್ಯನ್ ಭಾಷೆ ಅಷ್ಟೊಂದು ಗೊತ್ತಿಲ್ಲ, ಇಂಗ್ಲಿಷು ಅದನ್ನ ಬಿಟ್ರೆ ಹಿಂದಿ, ತೆಲುಗು ಈ 3 ಭಾಷೆ ಬಂತದ್ದು. ಹಾಗಾಗಿ ಅವ್ರ ಕಂಪನಿಯಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ, ಹೊರಗಡೆ ಯಾರು ಮಾತಾಡೋದಿಲ್ಲ. ಹೋಗಿ ಅವರು ಜಾಯಿನ್ ಆಗ್ತಾರೆ, ಒಂದು ಹಾಸ್ಟೆಲ್ ಅಲ್ಲಿ ವಸತಿಯನ್ನ ಪಡ್ಕೊಳ್ತಾರೆ. ನಂತರ ಅವರು ಪ್ರತಿನಿತ್ಯ ತಮ್ಮ ರೂಮಲ್ಲಿ ಧ್ಯಾನ ಮಾಡಿ ಮತ್ತು ಆ ದೇಶದ ಜನಗಳಿಗೆ ಸಾಕಾಶವನ್ನ ಕೊಟ್ಟಾಗ ಒಂದು 3-4 ಜನ ಕೇಳ್ತಾರೆ, ಅಲ್ಲಿ ಈ ಜ್ಞಾನವನ್ನ ಕೇಳ್ತಾರೆ, ಅಲ್ಲಿ ಸ್ಟೂಡೆಂಟ್ ಆಗ್ತಾರೆ. ಹಾಗಾಗಿನ ವಿಜಯ್ ಕುಮಾರ್ ಅವರ ಒಂದು ಸಾಹಸ ಏನಿದೆ ಬಹಳ ದೊಡ್ಡ ಸಾಹಸ. ಇಡೀ ಇರ್ತಕ್ಕಂತಹ ಅಂತ ವಿಸ್ತಾರವಾದ ರಾಷ್ಟ್ರದಲ್ಲಿ 14 ರಾಷ್ಟ್ರಗಳಿರ್ತಕ್ಕಂಥದ್ದು ರಷ್ಯಾ ಅಂಡ್ರಲ್ಲಿ. ಒಬ್ಬರು ಬ್ರಹ್ಮಕುಮಾರ್ ಇರ್ತಕ್ಕಂಥವ್ರು ಹೋಗಿ ಅಲ್ಲಿ 4 ಜನಗಳಿಗೆ ಹೇಳಿದಾಗ ಆಗ ಜಗದೀಶ್ ಬಾಯ್ ಅವರಿಗೆ ಫೋನ್ ಮಾಡ್ತಾರೆ, ಹಿಂಗೆ ಸ್ವಲ್ಪ ಜನ ತಯಾರಾಗಿದ್ದಾರೆ, ಏನ್ ಮಾಡೋದು ಅಂತೇಳಿ. ಸೊ ಇನ್ನೊಂದು ವಂಡರ್ ಏನ್ ನಡೀತೆ ಅಂತ ಹೇಳಿದ್ರೆ, ಸುಧಾಬೇನ್ ಅಂತ ಹೇಳ್ಬಿಟ್ಟು ಅವರ ಅಕ್ಕ ತಂಗಿ ಎಲ್ಲ ಇದರಲ್ಲಿ ಇದ್ದಾರೆ, ಬಾಂಬೆನಲ್ಲಿ ಕೆಲವರು ಇದ್ದಾರೆ, ಕೆಲವು ಇದರಲ್ಲಿದ್ದಾರೆ, ಡೆಲ್ಲಿಯಲ್ಲಿ ಸರೆಂಡರ್ ಆಗಿದ್ದಾರೆ. ಅವರು ಯಾವುದೋ ಕಾರಣಕ್ಕೆ ಶಾಲೆಯಲ್ಲಿ ಕಲಿಬೇಕಾದ್ರೆ ರಷ್ಯನ್ ಭಾಷೆಯನ್ನ ಕಲ್ತಿರ್ತಾರೆ. ಅಂದ್ರೆ ವಿದೇಶಕ್ಕೆ ಹೋಗಿ ನಾನು ಇದನ್ ಮಾಡ್ಬೇಕು, ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಭಾಷೆಯನ್ನ ಕಲಿಬೇಕಾಗ್ತದೆ. ಆ ಎಕ್ಸ್ಟ್ರಾ ಭಾಷೆಯನ್ನ ಕಲಿಯೋಕ್ಕಾಗಿನ ರಷ್ಯನ್ ಸೆಂಟರ್ ಫಾರ್ ಕಲ್ಚರ್ ಅಂತ ಡೆಲ್ಲಿಯಲ್ಲಿ ಇತ್ತಂತೆ. ಆ ಡೆಲ್ಲಿಯಲ್ಲಿ ಹೋಗಿ ಅಲ್ಪ ಸ್ವಲ್ಪ ರಷ್ಯನ್ ಭಾಷೆನ ಅದು ಜಗದೀಶ್ ಬಾಯ್ ಅವರಿಗೆ ಗೊತ್ತಿತ್ತು. ಆಗ ಅವರು ವಿಜಯ್ ಕುಮಾರ್ ಅವರು ಮಾಸ್ಕೋದಲ್ಲಿ ನೌಕರಿ ಮಾಡ್ತಾ ಇದ್ರು. ಹಾಗಾಗಿ ಅವರು ಹೇಳಿದ್ರು, ನಾನು ಈ ಸುಧಾ ಸಹೋದರಿಯರನ್ನ ಕಳಿಸ್ತೀನಿ, ಅವರಿಗೆ ಅಲ್ಪ ಸ್ವಲ್ಪ ರಷ್ಯಾ ಲ್ಯಾಂಗ್ವೇಜ್ ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಅವ್ರ ಜೊತೆನಲ್ಲಿ ಇರ್ತಾರೆ. ನಂತರ ಯಾವಾಗ ಸಹೋದರಿಯರು ಇರ್ತಾರೆ ಅದು ಒಂದು ದೊಡ್ಡ ಶಕ್ತಿ. ಯಾವುದೇ ಒಂದು ಆಶ್ರಮದಲ್ಲಿ ಇರ್ಬೋದು, ಎಷ್ಟೇ ಅಣ್ಣಂದ್ರೆ ನಡೆಸ್ಬೋದು, ಅದು ಆಶ್ರಮ ಅನಿಸ್ಕೊಳ್ಳೋದಿಲ್ಲ. ಯಾವಾಗ ಸಹೋದರಿಯರು ಇರ್ತಾರೆ ಅದಕ್ಕೆ ಒಂದು ಆಶ್ರಮದ ಗೆಟಪ್ ಬರ್ತದೆ, ಅದಕ್ಕೊಂದು ವ್ಯವಸ್ಥೆ ಆಗ್ತದೆ. ಹಾಗಾಗಿನ ಅವರು ಹೋದ್ಮೇಲೆ ಆವಾಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಇದನ್ನ ತೆಗೆದುಕೊಂಡು ಮನೆಯನ್ನ ತೆಗೆದುಕೊಂಡು ಅಲ್ಲಿ ಯಾವುದೇ ಬೋರ್ಡ್ ಹಾಕೋದಿಲ್ಲ, ಅವರು ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ, ಏನಿಲ್ಲ. ಅಲ್ಲಿ ಅವ್ರು ಬರೀ ಕೂತ್ಕೊಂಡು ಯೋಗದಿಂದಲೇ ಜನರನ್ನ ಆಕರ್ಷಣೆ ಮಾಡಿದ್ದಾರೆ. ಸುಧಾ ಅಂತ ಹೇಳಿ ಅವರ ಹೆಸರು. ಅವರು ಯೋಗದಿಂದಲೇ ಅವರು ಆಕರ್ಷಣೆ ಮಾಡಿದ್ದಾರೆ. ಅಲ್ಲಿ ಸುಮಾರು 4-5 ಜನ ಹುಟ್ಟಿದ್ದಾರೆ. ಆ 4-5 ಜನಕ್ಕೆ ಅವರು ಸೇವೆಯನ್ನ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರು, ಅಕ್ಕೋರು. ಹಾಗೇನೆ ಜಗದೀಶ್ ಬಾಯ್ ಅವರು ಆ ಮಧ್ಯದಲ್ಲಿ 1-2 ಸರಿ ಹೋಗಿ ಬಂದಿದ್ದಾರೆ ರಷ್ಯಾಗೆ. ಹೋಗಿ ಅವ್ರಿಗೆಲ್ಲ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ಕೊಡ್ತೀನಿ, ನೀವು ಮಾಡಿ ಅಂತಕ್ಕಂಥ ಉತ್ಸಾಹವನ್ನ ಹೇಳಿದ್ದಾರೆ. ಹೀಗೆ ಮಾಸ್ಕೋದಲ್ಲಿ ಡೆವಲಪ್ ಆಗಿ ಒಂದು ಸರ್ಕಾರದ ಅನುಮತಿಯನ್ನ ಪಡ್ಕೊಂಡು ಒಂದು ಸೇವಾ ಕೇಂದ್ರವನ್ನ ಅಲ್ಲಿ ಮಾಡಿದ್ರಂತೆ. ಸೇವಾ ಕೇಂದ್ರವನ್ನ ಮಾಡಿದ್ಮೇಲೆ ಅಲ್ಲಿನ ರೂಲ್ಸ್ ಏನಂತ ಹೇಳಿದ್ರೆ, ಎಲ್ಲೂ ಬೋರ್ಡ್ ಹಾಕಂಗಿಲ್ಲ, ಈಶ್ವರ ವಿಶ್ವವಿದ್ಯಾಲಯ ಅಂತ ಬೋರ್ಡ್ ಹಾಕಂಗಿಲ್ಲ, ಬಾವುಟ ಕಟ್ಟಂಗಿಲ್ಲ, ಏನು ಮಾಡಂಗಿಲ್ಲ. ಹಾಗಾಗಿನ ಆದ್ರೂ ಸಹಿತವಾಗಿ ತಾವೇನು ಬೋಧನೆಯನ್ನ ಮಾಡ್ತಿದ್ರೆ ಅದರ ಎಲ್ಲ ಸಾಹಿತ್ಯವನ್ನ ಅಲ್ಲಿನ ಒಂದು ಅಂಬಾಸಿಡರ್ಗೆ ಮತ್ತು ಅಲ್ಲಿನ ಒಂದು ಕಾನ್ಸುಲೇಟ್ಗೆ ಕೊಡ್ಬೇಕಂತೆ. ಪ್ರತಿಯನ್ನ ಅವರೆಲ್ಲರೂ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅದರಲ್ಲಿ ನಮ್ಮ ಆಶ್ರಮದಲ್ಲಿ ಏನು ಇರೋದಿಲ್ವಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯೋತ್ಪಾದನೆಯ ಅಂಶಗಳಿರೋದಿಲ್ಲ. ಅದಕ್ಕೋಸ್ಕರ ಅವರು ಲೈಸೆನ್ಸ್ ತಗೊಂಡು ಅವಕಾಶ ಕೊಟ್ಟಿದ್ದಾರೆ ಸೇವಾ ಕೇಂದ್ರವನ್ನ ತೆರಲಿಕ್ಕೆ. ಹಾಗಾಗಿ ಸೇವಾ ಕೇಂದ್ರವನ್ನ ತೆರೆದ ಮೇಲೆ ಬಹಳಷ್ಟು ಜನ ಹುಟ್ಟಿದ್ದಾರೆ. ಅಂದ್ರೆ ಬೇರೆ ದೇಶಕ್ಕೂ ರಷ್ಯಾಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಬೇರೆ ದೇಶದ ಸೇವಾ ಕೇಂದ್ರಗಳಲ್ಲಿ ನಮ್ಮ ದೇಶದಿಂದ ಹೋದಂತ NRIs ಅಂದ್ರೆ ಭಾರತೀಯರೇ ಅಲ್ಲಿ ಕ್ಲಾಸಿಗೆ ಬರ್ತಾರೆ. ಯಾಕೆ ನಾನು ದುಬೈಗೆ ಹೋಗಿದ್ದೆ, ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಹೆಚ್ಚಾಗಿ 98-95% ಭಾರತೀಯರೇ ಬರ್ತಾರೆ ಕ್ಲಾಸ್ಗೆ. ಅಲ್ಲಿ ಲೋಕಲ್ ಪೀಪಲ್ 2-3 ಬರ್ತಾರೆ. ಆದ್ರೆ ರಷ್ಯಾದ ವಿಶೇಷತೆ ಏನಂತಂದ್ರೆ, ಅಲ್ಲಿ ಯಾರೂ ಭಾರತೀಯರು ಕ್ಲಾಸಿಗೆ ಬರೋದಿಲ್ಲ, ಬರೀ ಕೇವಲ ರಷ್ಯನ್ನರೇ ಬರ್ತಾರೆ. ಹೀಗಾಗಿ ಮಾಸ್ಕೋ ಸ್ವಲ್ಪ ಡೆವಲಪ್ ಆದ್ಮೇಲೆ ಅಲ್ಲಿ ಸೈಂಟ್ ಪೀಟರ್ಸ್ಬರ್ಗ್ ಅಂತ ಹೇಳಿ ಕರೆಯಲಾಗ್ತದೆ. ಅಲ್ಲಿಂದ ಸುಮಾರು
ಟ್ರೈನ್ ನಲ್ಲಿ ಒಂದು 12 ಅವರ್ಸ್ ಜರ್ನಿ ಆಗ್ತದೆ. ಅದು ಒಂದು ಮೊದಲು ಕ್ಯಾಪಿಟಲ್ ಸಿಟಿ. ಯಾವಾಗ ರಷ್ಯಾ ಅಂತ ಹೇಳಿ ಏನು USSR ಇತ್ತು ಅವಾಗ ಆ ಅದು ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಅಲ್ಲಿ ಸೈಂಟ್ ಪೀಟರ್ ಅಂತಕ್ಕಂಥ ಒಬ್ಬ ದೊರೆ ಅದನ್ನ ಆಳ್ವಿಕೆಯನ್ನ ನಡೆಸ್ತಿದ್ದ. ಅದಕ್ಕೋಸ್ಕರ ಅದಕ್ಕೆ ಮೊದಲು ಲೆನಿನ್ ಗ್ರಾಡ್ ಅಂತ ಹೇಳಿ ಕರೀತಿದ್ರು. ಆ ಲೆನಿನ್ ಗ್ರಾಡ್ ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ಸೈಂಟ್ ಪೀಟರ್ಸ್ಬರ್ಗ್ ಅಂತ ಹೇಳಿ ಕರೀತಾರೆ. ಸೊ ಇನ್ನೊಬ್ರು ಸಂತೋಷ್ ದೀದಿ ಅಂತ ಅವರು ಸಹಿತವಾಗಿ ಅವರು PG ಕೋರ್ಸ್ ಅನ್ನ ಮಾಡಿಕೊಂಡು ರಷ್ಯನ್ ಕಲ್ಚರಲ್ ಸೆಂಟರ್ ಅಲ್ಲಿ ರಷ್ಯನ್ ಭಾಷೆಯನ್ನ ಅವರು ಕಲ್ತ್ಕೊಂಡಿದ್ರು. ಜಗದೀಶ್ ಬಾಯ್ ಅವರಿಗೆ ಗೊತ್ತಿತ್ತು, ಮತ್ತೆ ಅವ್ರನ್ನ ಸೈಂಟ್ ಪೀಟರ್ಸ್ಬರ್ಗ್ಗೆ ಕಳಿಸಿದ್ರು. ಹೀಗೆ ಈ 2 ಸೇವಾ ಕೇಂದ್ರಗಳು ಆರಂಭವಾದವು ಅಲ್ಲಿ. ಈ 2 ಸೇವಾ ಕೇಂದ್ರಗಳು ಆರಂಭವಾದಾಗ ಆ ಸುಧಾಕರ್ ಮತ್ತು ಸಂತೋಷ್ ಅಕ್ಕರ್ ಇಬ್ರು ಸಹಿತವಾಗಿ ಬರೀ ಯೋಗ ಶಕ್ತಿಯಿಂದ ಅವ್ರೇನ್ ಪ್ರಚಾರ ಮಾಡಿಲ್ಲ ಅಥವಾ ಪಾಂಪ್ಲೆಟ್ ಹಂಚಿಲ್ಲ ಅಥವಾ ಎಲ್ಲೂ ಇದನ್ ಮಾಡಿಲ್ಲ. ಕೇವಲ ವೆಬ್ಸೈಟ್ಗಳಲ್ಲಿ ಹಾಕಿರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಪ್ರಚಾರ ಮಾಡ್ಲಿಕ್ಕೆಲ್ಲ ಅವಕಾಶ ಇದೆ. ಅಲ್ಲಿ ಫೇಸ್ಬುಕ್ ಇಲ್ಲ, ಫೇಸ್ಬುಕ್ ಬಂದ್ರೆ ಟ್ವಿಟ್ಟರ್ ಇಲ್ಲ, ಯಾವುದೂ ಇಲ್ಲ. ಕೇವಲ ಯೂಟ್ಯೂಬ್ ಇದೆ, ವಾಟ್ಸಪ್ ಇದೆ ಅಷ್ಟೇನೆ. ಬೇರೆದೆಲ್ಲವನ್ನೂ ಅವ್ರು ಬಂದ್ ಮಾಡಿದ್ದಾರೆ ಯುದ್ಧದ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಅದ್ರ ಮೂಲಕವಾಗಿ ಅವರು ಪ್ರಚಾರವನ್ನ ಮಾಡಿ ಇವತ್ತು ಈ 2 ಕಡೆಗಳಲ್ಲಿ ಎಲ್ಲಿ ಮಾಸ್ಕೋದಲ್ಲಿ ಮತ್ತು ಸೈಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಆ ಕಾಲದಲ್ಲಿ ಅಂದ್ರೆ ಅವರು ಆರಂಭವಾದಂತಹ ದಿನಗಳಲ್ಲಿ ಸುಮಾರು ಎಷ್ಟು ಜನ ಬರೋರು ಅಂತಂದ್ರೆ ಒಂದೊಂದು ಕಡೆಯಲ್ಲಿ 300 ಜನ 350 ಜನ ಕ್ಲಾಸಿಗೆ ಬರೋರಂತೆ. ಅಷ್ಟೊಂದು ಜನ ಕ್ಲಾಸಿಗೆ ಬರ್ಲಿಕ್ಕೆ ಆರಂಭ ಮಾಡಿರು. ಅದಕ್ಕೋಸ್ಕರವಾಗಿ ಒಂದು ಸ್ಥಳ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ. ಅಲ್ಲಿ ಬೇರೆ ದೇಶದವರಿಗೆ ಇದನ್ನ ಕೊಡೋದಿಲ್ಲ, ಯಾವುದನ್ನ ಸ್ವಂತ ಜಮೀನನ್ನ ಬರ್ಕೊಡೋದಿಲ್ಲ, ಕೇವಲ ಲೀಸ್ ಮೇಲೆ ಕೊಡ್ತಾರೆ ಅಷ್ಟೇನೆ, ಇಷ್ಟು ವರ್ಷ ಅಂತೇಳಿ. ಅದಕ್ಕೆ ಮಾಸ್ಕೋದಲ್ಲಿ ಒಂದು ಸ್ಪೋರ್ಟ್ಸ್ ಸ್ಕೂಲ್ ನಡೀತಾ ಇತ್ತು, ಬಹಳ ದೊಡ್ಡ ಬಿಲ್ಡಿಂಗ್ ಅದು. ಅದು ನಿಂತೋಗಿತ್ತು, ಬಹಳ ವರ್ಷಗಳಿಂದ ಸ್ಪೋರ್ಟ್ಸ್ ಸ್ಕೂಲ್ ನಡೀತಿರಲಿ ನಿಂತೋಗಿತ್ತು. ಅದಕ್ಕೆ ಇವರು ಅಪ್ಲೈ ಮಾಡಿದ್ರು. ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತು, ನಿಮ್ಗೆ ಇಷ್ಟು ವರ್ಷಗಳ ಕಾಲ ಲೀಸ್ ಕೊಡ್ತೀವಿ, ಅದನ್ನ ನೀವು ನಡೆಸ್ಕೊಂಡು ಹೋಗ್ಬೋದು ಅಂತ. ಅಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಸೇರಿ ಅದನ್ನ ಆ ಲೀಸ್ ಅಮೌಂಟ್ ಅನ್ನ ಕಟ್ಟಿ ಅದನ್ನ ತೆಗೆದುಕೊಂಡಿದ್ದಾರೆ. ಅದು ಬಹಳ ಸುಂದರವಾಗಿ ಅದನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಬಹಳ ಸುಂದರವಾಗಿ ಮಧುಬನದಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆಯೋ ಅಷ್ಟು ಡಿಪಾರ್ಟ್ಮೆಂಟ್ಗಳನ್ನು ಓಪನ್ ಮಾಡಿದ್ದಾರೆ. ಬಹಳ ಸುಂದರವಾಗಿ ಆ ಆಶ್ರಮವನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತು ಬಹುಶಃ ನಾನು ಬೇರೆ ಭಾರತದಲ್ಲಿಯೂ ಹಲವಾರು ರಾಜ್ಯಗಳಿಗೆ ಭೇಟಿ ಕೊಟ್ಟು ಆಶ್ರಮಗಳು ನೋಡಿದೀವಿ. ಬಹುಶಃ ಅಷ್ಟೊಂದು ವ್ಯವಸ್ಥಿತವಾಗಿ ಮತ್ತು ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಮಾಡಿರ್ತಕ್ಕಂಥ ಆಶ್ರಮವನ್ನು ನೋಡಿದ್ದೆ ನಾನು ಮಾಸ್ಕೋ ಮತ್ತು ಸೈಂಟ್ ಪೀಟರ್ಸ್ಬರ್ಗ್ ಅಲ್ಲಿ. ಅಷ್ಟು ಸಿಸ್ಟಮೆಟಿಕ್ ಆಗಿದೆ. ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಸಹಿತವಾಗಿ ವಿಶೇಷವಾಗಿ ಯೋಗ ಜ್ಞಾನ, ಯಾವುದೇ ಅವರು ಕ್ಲಾಸಿಗೆ ಬಂದ್ರೆ ಹೆಚ್ಚು ಮಾತಾಡೋದಿಲ್ಲ, ಬಹಳ ಕಡಿಮೆ ಮಾತನಾಡ್ತಾರೆ, ನಿಧಾನವಾಗಿ ಮಾತನಾಡ್ತಾರೆ. ಮತ್ತು ಅಲ್ಲಿ ಅಕ್ಕೋರು ಏನ್ ಹೇಳ್ತಾರೆ ಅದನ್ನ ಬಿಟ್ರೆ ಬೇರೆ ಯಾವುದನ್ನು ಸಹಿತವಾಗಿ ಅವರು ಫಾಲೋ ಮಾಡೋದಿಲ್ಲ. ಅಕ್ಕೋರು ಹೇಳಿದ್ದೆಲ್ಲ ವೇದವಾಕ್ಯ ಅಂತೇಳಿ ಅವ್ರು ತಿಳ್ಕೊಂಡು ಫಾಲೋ ಮಾಡ್ತಾರೆ. ಮತ್ತು ಅವ್ರ ವಿಶೇಷತೆ ಏನಂತಂದ್ರೆ ಅಲ್ಲಿನ ಸೋದರಿಯರೇ ಸರೆಂಡರ್ ಆಗಿದ್ದಾರೆ ಸುಮಾರು ಜನ. ಹಾಗಾಗಿ ಯಾಕಂದ್ರೆ ಅಲ್ಲಿ ಬೇರೆ ನಮ್ಮ ಇಂಡಿಯನ್ ಸಹೋದರಿಯರು ಹೋದ್ರೆ ಅಲ್ಲಿ ರಷ್ಯನ್ ಭಾಷೆಯಲ್ಲೇ ಮಾತನಾಡ್ಬೇಕಾಗ್ತದೆ, ರಷ್ಯನ್ ಭಾಷೆಯಲ್ಲೇ ಕ್ಲಾಸ್ ಮಾಡ್ಬೇಕಾಗ್ತದೆ ಭಾಷಣ ಏನಿದ್ರು. ಹಾಗಾಗಿನ ಲೋಕಲ್ ಸಿಸ್ಟರ್ಸೇ ಕೆಲವರು ಸರೆಂಡರ್ ಆಗಿದ್ದಾರೆ. ಇನ್ನ ಕೆಲವರು ನೌಕರಿ ಮಾಡ್ಕೊಂಡು ಆಶ್ರಮದಲ್ಲಿದ್ದಾರೆ. ಅಂದ್ರೆ ಅವ್ರ ವಿಶೇಷತೆ ಏನಂತ ಹೇಳಿದ್ರೆ, ಕರೆಕ್ಟ್ ಆಗಿ ನಮ್ಮ ದೇಶಕ್ಕೂ ಅಲ್ಲಿಗೂ ಸಹಿತ ವ್ಯತ್ಯಾಸ ಏನಂತಂದ್ರೆ ಅಲ್ಲಿ ಸೂರ್ಯನೇ ಮುಳುಗೋದಿಲ್ಲ. ರಾತ್ರಿ ಅಂತ ಹೇಳಿದ್ರೆ ಮಾಸ್ಕೋದಲ್ಲಿ ಒಂದು 2-3 ಅವರ್ಸ್ ರಾತ್ರಿ ಇರ್ತದೆ. ಸೈಂಟ್ ಪೀಟರ್ಸ್ಬರ್ಗು ಇತರ ಕಡೆಗಳಲ್ಲಿ ಅಲ್ಲಿ ರಾತ್ರಿನೇ ಆಗೋದಿಲ್ಲ. ರಾತ್ರಿ ಅಂದ್ರೇನು ಸ್ವಲ್ಪ ಈ ಸಂಜೆ ಹೊತ್ತು ಈಗ ನಮ್ಗೆ 5 ಗಂಟೆ 6 ಗಂಟೆ ಏನು ಸ್ವಲ್ಪ ಬೆಳಕು ಕಡಿಮೆ ಆಗಿರುತ್ತಲ್ಲ, ಆ ಬೆಳಕು ಕಡಿಮೆ ಆಗ್ತದೆ ಹೊರತು ಸೂರ್ಯ ಮುಳುಗೋದಿಲ್ಲ. ಮತ್ತು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕತ್ಲೆ ಆಗೋದಿಲ್ಲ. ನಾವು ಟೈಮ್ ನೋಡ್ಕೊಂಡು ಎಲ್ಲ ಸೇವೆಗಳನ್ನ ಅವರು ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಎಲ್ಲ ಸೇವೆಗಳನ್ನು ಹಂಚಿಕೊಟ್ಬಿಟ್ಟಿದ್ದಾರೆ ಅವರು. ಕಸ ಹೊಡೆಯೋದಿರ್ಬೋದು, ಒರ್ಸೋದಿರ್ಬೋದು, ತರಕಾರಿ ಹೆಚ್ಚೋದಿರ್ಬೋದು, ಅಡಿಗೆ ಮಾಡೋದಿರ್ಬೋದು, ಅಥವಾ ಆಫೀಸ್ ಮೇಂಟೆನೆನ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡೋದಿರ್ಬೋದು, ಯೂಟ್ಯೂಬ್ ಇರ್ಬೋದು. ಹೀಗೆ ಮಧುಬನದಲ್ಲಿರ್ತಕ್ಕಂಥ ಎಷ್ಟು ಡಿಪಾರ್ಟ್ಮೆಂಟ್ ಇದೆಯೋ ಅಷ್ಟು ಡಿಪಾರ್ಟ್ಮೆಂಟ್ಸು ಅಲ್ಲಿದೆ. ಎಲ್ರೂ ಒಂದೊಂದು ಸೇವೆಯನ್ನ ಜವಾಬ್ದಾರಿಯನ್ನ ಅಲ್ಲಿನ ಸ್ಟೂಡೆಂಟ್ಗಳು ತೆಗೆದುಕೊಂಡಿದ್ದಾರೆ. ಅವ್ರು ಪ್ರತಿಯೊಬ್ರು ಮಾತಾಡೋದಿಲ್ಲ, ಬರ್ತಾರೆ, ಕ್ಲಾಸ್ ಕೇಳ್ತಾರೆ. ಅದು ಅಲ್ಲಿ ಒಂದು ವಿಶೇಷತೆ ಏನಂತಂದ್ರೆ, ಈಗ ಹಾಡ್ ಹಾಕಿದ್ರು ಅಂತ ತಿಳ್ಕೊಳ್ಳಿ, ನಮ್ಮಲ್ಲಿ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ತಾರೆ.
ಅಲ್ಲಿ ಯಾರು ಕ್ಲಾಸಿಗೆ ಹಾಡ್ ಹಾಕಿದ್ದಾಗ ಮೊದಲೇ ಬರಬೇಕು, ಇಲ್ಲ ಹಾಡ್ ಮುಗಿದ ಮೇಲೆ ಬರಬೇಕು. ಕ್ಲಾಸ್ಗಿನ್ನ ಮೊದಲೇ ಬರಬೇಕು, ಕ್ಲಾಸ್ ಮುಗಿದ ಮೇಲೆ ಬೇಕಾದ್ರೆ ಬಂದು ಕೂತ್ಕೊಳ್ಬೋದು. ಮಧ್ಯದಲ್ಲಿ ಯಾರು ಪ್ರವೇಶ ಮಾಡಂಗಿಲ್ಲ, ಡಿಸ್ಟರ್ಬ್ ಮಾಡಂಗಿಲ್ಲ. ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಅವರು ತರಗತಿಯನ್ನ ನಡೆಸ್ತಾರೆ. ಜೊತೆನಲ್ಲಿ ಸೇವೆ. ಎಲ್ರೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಶ್ರೀಮಂತರುಗಳು ಎಲ್ಲರೂ ಬರ್ತಾರೆ ಕ್ಲಾಸ್ಗೆ, ದೊಡ್ಡ ದೊಡ್ಡರೆಲ್ಲ ಬರ್ತಾರೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅಲ್ಲಿ ವಿಶೇಷತೆ ಏನಂತಂದ್ರೆ, ಹೊರಗಡೆಯಿಂದ, ಅಲ್ಲಿ ಚಳಿ ದೇಶ, ಬಹಳ ವಿಶೇಷವಾಗಿರ್ತಕ್ಕಂಥ -40ವರೆಗೂ ಹೋಗ್ತದೆ ಅಲ್ಲಿ. ನಾವು ಹೋದಾಗ ಬೇಸಿಗೆ ಇದ್ದಿದ್ದರಿಂದ ಸ್ವಲ್ಪ ಚಳಿ ನಮ್ಗೆ ಜಾಸ್ತಿನೇ, ಅವ್ರಿಗೆ ಬಹಳ ಕಡಿಮೆನೆ. ಅಂದ್ರೆ ಅವರು ಒಂದು ಕ್ಲಾಕ್ ರೂಮ್ ಅಂತ ಮಾಡಿರ್ತಾರೆ. ಹೇಗೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಲಗೇಜ್ ಇಡ್ಲಿಕ್ಕೆ ಒಂದು ರೂಮ್ ಮಾಡಿರ್ತಾರಲ್ಲ, ಹಾಗೆ ಅಲ್ಲಿ ಒಂದು ಕ್ಲಾಕ್ ರೂಮ್ ಅಂತ ಮಾಡಿದ್ದಾರೆ. ಅಕ್ಕಂದ್ರಿಗೊಂದು ಅಣ್ಣಂದ್ರಿಗೊಂದು. ಅವರು ಹೊರಗಡೆಯಿಂದ ಡ್ರೆಸ್ ಹಾಕೊಂಡ್ ಬಂದಿದ್ದನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಇಲ್ಲಿನ ಆಶ್ರಮ ಡ್ರೆಸ್ ಹಾಕೊಂಡು ಕ್ಲಾಸ್ ಕೇಳ್ತಾರೆ, ಸೇವೆ ಮಾಡ್ತಾರೆ. ನಂತರ ಸೇವೆ ಮಾಡಿದ್ದಾದ್ಮೇಲೆ ಡ್ರೆಸ್ಸು, ಈವನ್ ಚಪ್ಪಲಿ ಆಗ್ಲಿ ಅಥವಾ ಟೋಪಿ ಆಗ್ಲಿ, ಯಾವುದೇ ಡ್ರೆಸ್ ಅನ್ನ ಹೊರಗಡೆಯಿಂದ ಹಾಕೊಂಡ್ ಬಂದಿದ್ದನ್ನ ಕ್ಲಾಸ್ ಅಲ್ಲಿ ಹಾಕೊಳ್ಳೋದಿಲ್ಲ. ಅವರು ಅಲ್ಲಿ ಹೋಗಿ ಅಲ್ಲಿ ಬಿಚ್ಚಿಟ್ಟು ಅವ್ರಿಗೆ ಒಂದು ಕಪಾಟ್ ಕೊಟ್ಟಿರ್ತಾರೆ, ಅಲ್ಲಿ ಅವ್ರ ಬಟ್ಟೆ ಇಟ್ಟಿರ್ತಾರೆ, ಅವ್ರು ಹಾಕೊಂಡ್ ಬಂದು ಕೂತ್ಕೊಳ್ತಾರೆ. ವೈಟ್ ಬಟ್ಟೆಯನ್ನು ಹಾಕೊಂಡ್ ಬಂದು ಕೂತ್ಕೊಳ್ತಾರೆ. ಮತ್ತು ಸೇವೆ ಮಾಡ್ಲಿಕ್ಕೆ ಬೇರೆ ಬಟ್ಟೆ ಇರ್ತದೆ. ಕ್ಲಾಸ್ ಮುಗಿದ ತಕ್ಷಣ ಸೇವೆ ಬಟ್ಟೆ ಹಾಕೊಳ್ತಾರೆ, ಎಲ್ಲ ಸೇವೆ ಮಾಡ್ತಾರೆ. ಅರ್ಧ ಗಂಟೆ, ಒಂದು ತಾಸೊಳಗೆ ಇಡೀ ಅಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನ ಒರೆಸಿ ಗುಡಿಸಿ ಸಾರಿಸಿ, ಜೊತೆನಲ್ಲಿ ಏನೇನ್ ಸೇವೆ ಅವ್ರವ್ರಿಗೆ ಕೊಟ್ಟಿರ್ತಕ್ಕಂಥ ಸೇವೆಗಳನ್ನ ಮುಗಿಸ್ಕೊಂಡು ಹೋಗ್ತಾರೆ. ಇನ್ ಕೆಲವು ನೌಕರಿ ಮಾಡೋರು ಒಂದೊಂದು ಜವಾಬ್ದಾರಿ ತೆಗೆದುಕೊಂಡು ಆ ಇಲಾಖೆಗಳನ್ನ ನೋಡ್ಕೊಳ್ತಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಲ್ಲಿ ವಿದ್ಯಾರ್ಥಿಗಳು. ಮತ್ತು ಅವರು ಯೋಗದ ಪರಿಕಲ್ಪನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರಿಗೆ ನಮ್ಮ ಹಾಗೆ ಧ್ಯಾನ ಆಗ್ಲಿ, ಯೋಗ ಆಗ್ಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಹಿನ್ನೆಲೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಪ್ಯೂರ್ ಜ್ಞಾನವನ್ನ ಹೇಳ್ಬೇಕಾಗ್ತದೆ. ಪರಮಾತ್ಮ ಹೇಗೆ ಅವನು ಜ್ಯೋತಿ ಸ್ವರೂಪ ಇದ್ದಾನೆ ಅನ್ನೋದನ್ನ ಸಿದ್ಧ ಮಾಡ್ಲಿಕ್ಕೆ ನಾವು ಹಲವಾರು ಉದಾಹರಣೆಗಳನ್ನ ತೆಗೆದುಕೊಳ್ತೇವೆ. ಅಲ್ಲೇನು ಉದಾಹರಣೆ ತೆಗೆದುಕೊಳ್ಳಂಗಿಲ್ಲ. ನೋಡಿ, ನಾವು ಸುಮ್ಮನೆ ಸರ್ಕಸ್ ಮಾಡ್ತೀವಿ ಅಷ್ಟೇನೆ. ಏನೋ ಜ್ಞಾನ ಹೇಳಕ್ಕೆ ಹಾರಾಡಿ, ಜಿಗಿದಾಡಿ, ಕುಣಿದಾಡಿ, ಏನೆಲ್ಲ ಪದಗಳು, ಹಾಡುಗಳು, ಏನೆಲ್ಲ ಮಾಡ್ತೀವಿ. ಬಟ್ ಅಲ್ಲಿನ ಸಹೋದರರು ಬಹಳ ಸೈಲೆಂಟ್ ಆಗಿ ಜ್ಞಾನ ಹೇಳಿದ್ದಾರೆ, ಎಲ್ರು ಕೇಳಿದ್ದಾರೆ, ಎಲ್ರು ಸ್ಟೂಡೆಂಟ್ ಆಗಿದ್ದಾರೆ ಬಹಳ ಈಸಿಯಾಗಿ. ಅಲ್ಲಿನ ಅಕ್ಕಂದ್ರೆ ಹೇಳೋದೇನಂತಂದ್ರೆ, ನಾವು ಯೋಗ ಅದೇ ಮೈನ್ ಇಂಪಾರ್ಟೆಂಟ್. ಯೋಗದಿಂದಲೇ ಎಲ್ಲ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದೀವಿ. ಯೋಗದ ಪ್ರಕಂಪನಗಳಿಂದಲೇ ವಾತಾವರಣವನ್ನು ಬದಲಾವಣೆ ಮಾಡಿದ್ದೀವಿ. ಯೋಗದ ಒಂದು ಸ್ಥಿತಿಯಿಂದಲೇ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನ ಸೃಷ್ಟಿ ಮಾಡಿದೀವಿ ಅನ್ನೋದನ್ನ ಅಕ್ಕಂದ್ರೆ ಹೇಳ್ತಾರೆ. ಅಲ್ಲಿ ಪ್ಯೂರ್ ಜ್ಞಾನ. ಬಾಬಾ ಹೇಗಿರ್ತಾರೆ, ಆತ್ಮ ಹೇಗಿರ್ತದೆ, ಆತ್ಮನ ಅಂತರಂಗ ಹೇಗಿರ್ತದೆ, ಮತ್ತು ಆತ್ಮನ ಗುಣಗಳೇನಿರ್ತದೆ ಅದೆಲ್ಲವನ್ನು ನೇರವಾಗಿ ಇಂತಿಂಥ ಗುಣಗಳಿರ್ತದೆ ಅಂತ. ಅಲ್ಲಿನ 7 ಡೇಸ್ ಕೋರ್ಸ್ ಪುಸ್ತಕನೇ ಬೇರೆ ಇರ್ತದೆ. ಹಾಗಾಗಿ ಆ ಎಲ್ಲ 7 ಡೇಸ್ ಕೋರ್ಸ್ ಪುಸ್ತಕನು ಬಹಳ ವಿಶೇಷವಾಗಿರ್ತಕ್ಕಂಥ ರೂಪದಲ್ಲಿ ಅಲ್ಲಿನ ಸ್ಥಳೀಯ ಜನಾಂಗಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮೂಲ ಬೇಸಿಕ್, ಅಂದ್ರೆ ಮೂಲ ನಮ್ಮ ಈಶ್ವರಿಯ ಜ್ಞಾನವನ್ನು ಇಟ್ಟುಕೊಂಡು ಅವರ ಚಿತ್ರಗಳನ್ನ ಅವರೇ ಬೇರೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಹೀಗೆ ಅಲ್ಲಿ ಜ್ಞಾನವನ್ನು ಹೇಳ್ತಕ್ಕಂಥದ್ದು ಬಹಳ ಸಹಜ, ಜನರು ಬಹಳ ಸಹಜವಾಗಿ ತಿಳ್ಕೊಳ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂತಂದ್ರೆ, ಆ ವಿದ್ಯಾರ್ಥಿಗಳಲ್ಲಿ ಬಹಳ ನಮ್ಮ ದೇಶಗಳಲ್ಲಾದ್ರೆ ಬಹಳಷ್ಟು ಜೋರಾಗಿ ಮಾತಾಡ್ತೀವಿ, ಏನೇನೋ ಕೂಗಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಅವ್ರು ಬಹಳ ಸೈಲೆಂಟ್ ಜನ, ಹೆಚ್ಚು ಮಾತಾಡೋದಿಲ್ಲ, ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡಕ್ ಹೋಗೋದಿಲ್ಲ, ಇನ್ನೊಬ್ಬರನ್ನ ಅನವಶ್ಯಕವಾಗಿ ಮಾತನಾಡಿಸೋದಿಲ್ಲ, ಅಥವಾ ಇನ್ನೊಬ್ಬರ ಜೊತೆನಲ್ಲಿ ಜ್ಞಾನದ ಚರ್ಚೆ ಆಗ್ಲಿ ಯಾವ ಚರ್ಚೆಯನ್ನು ಮಾಡೋದಿಲ್ಲ. ಮತ್ತು ಆಶ್ರಮದ ಬಗ್ಗೆನೂ ಅವ್ರು ಚರ್ಚೆ ಮಾಡೋದಿಲ್ಲ. ತಮ್ಗೇನ್ ಸಿಸ್ಟರ್ ಜ್ಞಾನ ಕೊಟ್ಟಿದ್ದಾರೆ ಅದನ್ನ ಅಳವಡಿಸ್ಕೊಳ್ತಕ್ಕಂಥದ್ದು, ಅದು ಸೇವೆ ಮಾಡ್ತಕ್ಕಂಥದ್ದು, ತಮ್ಮ ಉದ್ಯೋಗ ವ್ಯವಹಾರಗಳಿಗೆ ವಾಪಸ್ ಮನೆಗೆ ಹೋಗ್ತಕ್ಕಂಥದ್ದು. ಸೊ ಆ ರೀತಿನಲ್ಲಿ ಆ ವಿದ್ಯಾರ್ಥಿಗಳು ಬಹುಶಃ ಲಾಸ್ಟ್ ಸೋ ಫಾಸ್ಟ್ ಅಂತಾರೆ. ಬಹುಶಃ ಆ ವಿದೇಶಿ, ಅದರಲ್ಲಿ ವಿಶೇಷವಾಗಿ ರಷ್ಯನ್ ವಿದ್ಯಾರ್ಥಿಗಳು ಬಹಳ ಯೋಗದಲ್ಲಿ ಬಹಳ ಫಾಸ್ಟ್ ಆಗಿ ಪುರುಷಾರ್ಥವನ್ನ ಮಾಡ್ತಾ ಇದ್ದಾರೆ. ಅದು ಒಂದು ವಿಶೇಷತೆ. ಇದು ಮಾಸ್ಕೋದ ಕತೆ, ಮಾಸ್ಕೋದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳು. ಸೊ ನಂತರ ಇದನ್ನ ಸೈಂಟ್ ಪೀಟರ್ಸ್ಬರ್ಗ್, ಅದನ್ನ ನಾವು ಲೆನಿನ್ ಗ್ರಾಡ್ ಅಂತ ಹೇಳಿ ಕರಿತಾ ಇದ್ರು. ಆ ಲೆನಿನ್ ಗ್ರಾಡ್ ಅಲ್ಲಿ ಮೊದಲು ಒಂದು ಅಪಾರ್ಟ್ಮೆಂಟ್ಸ್ ಅನ್ನ ತಗೊಂಡಿದ್ದಾರೆ. ತಗೊಂಡು ಅಲ್ಲಿ ಸಂತೋಷ್ ಬೆಹನ್ ಅಂತ, ಮಾಸ್ಕೋದಲ್ಲಿ ಸುಧಾ ಬೆಹನ್ ಅಂತ, ಅವರು ಡೆಲ್ಲಿಯವರೇನೆ, ಅವರು ಅಲ್ಲಿ ಸೇವೆ ಮಾಡ್ತಾರೆ. ಅವರು ರಷ್ಯನ್ ಕಲ್ಚರಲ್ಲಿ ಸ್ವಲ್ಪ ಭಾಷೆನ ಕಲ್ತಿದ್ರು. ಈಗ ಬಹಳ ಚೆನ್ನಾಗಿ ರಷ್ಯನ್ ಭಾಷೆ, ರಷ್ಯನ್ ಸಂಸ್ಕೃತಿ, ಅಲ್ಲಿನ ಜನ, ಅಲ್ಲಿ ಅಭಿರುಚಿಗಳಿಗೆ ಅವರು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ವಿಜಯ್ ಕುಮಾರ್ ಹೊಂದ್ಕೊಂಡಿದ್ದಾರೆ, ಅವರು ಹೊಂದ್ಕೊಂಡ್ಬಿಟ್ಟಿದ್ದಾರೆ.
ಇನ್ನು ಇಲ್ಲಿ ಸಂತೋಷ್ ಬೇನ್ ಅಂತ, ಅವರು ಬಹಳ ಸೈಲೆಂಟ್. ಅವರು ಸಹಿತವಾಗಿ ಬಂದಾಗ ಒಂದು ಸಣ್ಣ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರಂತೆ. ಸೊ ಆ ಅಪಾರ್ಟ್ಮೆಂಟ್ಗೆ ಮಾಸ್ಕೋ ಮತ್ತು ಸೈಂಟ್ ಪೀಟರ್ಸ್ಬರ್ಗ್ಗೆ ಆ ಸಣ್ಣದಿದ್ದಾಗ ಇನ್ನೂ 4-5 ವಿದ್ಯಾರ್ಥಿಗಳು ತಯಾರಾಗಿದ್ದಾಗ ಜಗದೀಶ್ ಬಾಯ್ ಹೋಗಿದ್ದಾರೆ, ಗುಲ್ಜಾರ್ ದಾದಿ ಹೋಗಿದ್ದಾರೆ, ಜಾನಕಿ ದಾದಿ ಹೋಗಿದ್ದಾರೆ, ರತನ್ಮಯಿ ದಾದಿ ಹೋಗಿದ್ದಾರೆ, ಪ್ರಕಾಶ್ ಮಣಿ ದಾದಿ ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಎಲ್ಲರೂ ಆ ಸಣ್ಣ ಅಲ್ಲೇನು ಫೆಸಿಲಿಟಿ ಇಲ್ಲದೆ ಇದ್ರೂ ಸಹಿತವಾಗಿ ಆ ದೇಶಕ್ಕೆ ಹೋಗಿ ಇಲ್ಲ ಈ ದೇಶದಲ್ಲಿ ವಿಶೇಷವಾಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಪ್ರೇರಣೆಯನ್ನ ಯೋಗ ಶಕ್ತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಯೂ ಸಹಿತವಾಗಿ ಬಹಳ ಜನ ತಯಾರಾಗಿದ್ದಾರೆ. ಅಂದ್ರೆ ಅಲ್ಲೂ ಸಹಿತವಾಗಿ ಒಂದು 300 ಜನ ಆರಂಭದಲ್ಲಿ ಕ್ಲಾಸ್ಗೆ ಬರ್ತಾ ಇದ್ರಂತೆ. ಅದನ್ನ ಅವರು ಒಂದು ಸ್ಕೂಲಲ್ಲಿ ಮಾಡ್ತಾ ಇದ್ರಂತೆ. ಪಕ್ಕದಲ್ಲಿ ಒಂದು ಸ್ಕೂಲ್ ಇತ್ತು, ಸ್ಕೂಲನ್ನ ತೆಗೆದುಕೊಂಡು ಇಲ್ಲಿಯೂ ಸಹಿತ ಮಾಸ್ಕೋದಲ್ಲೂ ಫಸ್ಟ್ ಸ್ಕೂಲಲ್ಲಿ ಮಾಡ್ತಾ ಇದ್ರು. ನಂತರ ಆ ಸ್ಕೂಲನ್ನೇ ಆಶ್ರಮವಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ. ಇಲ್ಲೂ ಒಂದು ಸ್ಕೂಲಲ್ಲಿ ಮಾಡ್ತಾ ಇದ್ರು. ನಂತರನ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿ ನಾವು ಸ್ಕೂಲ್ಗಿಂತ ನಮ್ದೇ ಒಂದು ಪರ್ಮನೆಂಟ್ ಜಾಗ ತಗೋಬೇಕು ಅಂತ ನೋಡಿದಾಗ ಅಲ್ಲಿ ಒಂದು ಜಾಗ ನೋಡಿದ್ದಾರೆ. ಹೋಗಿ ನೋಡಿದಾಗ ಅದು ಸ್ವಲ್ಪ ಊರಿಂದ ಹೊರಗಡೆ ಇತ್ತಂತೆ. ಅಲ್ಲೇನು ಅಷ್ಟೊಂದು ಬೆಲೆ ಬಾಳುವ ಜಮೀನ್ ಆಗಿರ್ಲಿಲ್ವಂತೆ. ಜಗದೀಶ್ ದಾದಿ ಇವ್ರನ್ನೆಲ್ಲ ಕೇಳಿದಾಗ ಇಲ್ಲ ಅದೇ ಜಾಗ ತಗೊಳ್ಳಿ. ಬಾಬಾರವರು ಸಂದೇಶ ಕಳಿಸಿದಂತೆ ಇಲ್ಲ ನೀವು ಅದೇ ಜಾಗವನ್ನ ತೆಗೆದುಕೊಳ್ಳಿ ಅಂತ ಸುಮಾರು 2 ಎಕರೆ ಜಾಗವನ್ನ ತೆಗೆದುಕೊಂಡಿದ್ದಾರೆ ಅವರು. ಈ 2 ಎಕರೆ ಜಾಗದಲ್ಲಿ ಅವರು ಒಂದು ಸುಮಾರು 3/4 ಅಥವಾ 1 ಎಕರೆ ಜಾಗದಲ್ಲಿ ಆಶ್ರಮವನ್ನ ಕಟ್ಟಿದ್ದಾರೆ. ಮಾಸ್ಕೋದಲ್ಲಿ ನಾವು ಏನ್ ನೋಡಿದ್ವಿ ವಿಶೇಷವಾಗಿರ್ತಕ್ಕಂತಹ ಬಹುದೊಡ್ಡ ಸೇವಾ ಕೇಂದ್ರವನ್ನ ಸೇಂಟ್ ಪೀಟರ್ಸ್ಬರ್ಗ್ದಲ್ಲಿ ಅದಕ್ಕಿಂತ ಬಹಳ ದೊಡ್ಡದಾದ ಇದು 2 ಮನೆಗಳನ್ನು ಸೇರಿಸಿ ಒಂದೇ ಮಾಡಿದ್ದಾರೆ. ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಅಂತ ಮಾಡಿದ್ದಾರೆ. 1 ಎಕರೆನಲ್ಲಿ ಸುಮಾರು ನಮ್ಗೆ ಆ ರೂಮ್ಗಳೇ ಕನ್ಫ್ಯೂಷನ್ ಆಗ್ತದೆ. ಅಷ್ಟೊಂದು ರೂಮ್ಸ್ ಮಾಡಿದ್ದಾರೆ, ಅಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ, ಅಷ್ಟೊಂದು ಜ್ಞಾನದ ವಿವಿಧ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಎಲ್ಲವನ್ನೂ ಅವರು ಅವ್ರದ್ದೇ ಆಗಿರ್ತಕ್ಕಂತಹ ಭಾಷೆ ಮತ್ತು ಚಿತ್ರಗಳಲ್ಲಿ ಮಾಡಿದ್ದಾರೆ. ಎಷ್ಟು ಐಷಾರಾಮಿದೆ ಅಂದ್ರೆ ಬಹುಶಃ ನಾನು ನನ್ನ ಕಲ್ಪನೆಯಲ್ಲಿ ಸತ್ಯುಗದಲ್ಲೂ ಅಷ್ಟೊಂದು ಫೆಸಿಲಿಟಿ ಇರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ನಾನು. ಯಾಕೆಂದ್ರೆ ಆ ಪ್ಯಾಲೇಸ್ಗಿಂತನ ಇಟ್ ಇಸ್ ಎ ಸ್ಪಿರಿಚುವಲ್ ಪ್ಯಾಲೇಸ್, ಒಂದು ಆಧ್ಯಾತ್ಮಿಕ ಅರಮನೆಯಾಗಿ ಅದು ಕಂಗೊಳಿಸ್ತಾ ಇದೆ. ಅಷ್ಟೊಂದು ಅದೇನ್ ಸಂತೋಷ್ ಬೇನ್ ನೋಡ್ಲಿಕ್ಕೆ ಬಹಳ ಸರಳ ಇದ್ದಾರೆ ಮತ್ತು ನಮ್ ಜೊತೆನಲ್ಲೆಲ್ಲ ಬಹಳ ಸರಳವಾಗಿ ಕೂತ್ಕೊಳಿದ್ರು, ಊಟ ಮಾಡ್ತಿದ್ರು, ಎಲ್ಲ ಮಾತಾಡ್ತಿದ್ರು. ಆದ್ರೆ ಅಷ್ಟೊಂದು ಸರಳತೆ ಇದ್ರೂನು ಅವ್ರ ಕಲ್ಪನೆ ಇದೆಯಲ್ಲ, ಒಂದು ಆಶ್ರಮ ಅಂದ್ರೆ ಹೇಗಿರ್ಬೇಕು, ಒಂದು ಮಾಡೆಲ್ ಆಶ್ರಮ ಅಂದ್ರೆ ಹೇಗಿರ್ಬೇಕಂತೇಳಿ ಬಹುಶಃ ನಾನು ಇಂಡಿಯಾದಲ್ಲಿ ಎಲ್ಲೂ ನೋಡಿಲ್ಲ. ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಮತ್ತು ವೈಭವ, ಎಷ್ಟೊಂದು ರಾಯಲ್ಟಿ ಅಂತ ಹೇಳಿದ್ರೆ ಬಹುಶಃ ನೀವೆಲ್ಲೂ ಒಂದು ಸಣ್ಣ ಡಸ್ಟನ್ನು ಸಹಿತ ಕಾಣಕ್ ಸಾಧ್ಯತೆ ಇಲ್ಲ. ಮತ್ತೆ ಎಲ್ಲವೂ ಅವರ ಸ್ಟೆಪ್ಸ್ ಇರ್ಬೋದು ಅಥವಾ ಆ ಪ್ಲೇಸ್ಗಳಿರ್ಬೋದು, ಆ ಕಲರಿಂಗ್ ಇರ್ಬೋದು ಅಥವಾ ಹೈಟೆಕ್ ಅಂದ್ರೆ ಒಂಥರ ಎಲೆಕ್ಟ್ರಾನಿಕ್ ಅಂಡ್ ಕಂಪ್ಯೂಟರೈಸ್ಡ್ ಸಿಸ್ಟಮ್ಸ್ ಇರ್ಬೋದು, ಅವ್ರು ಅಳವಡಿಸಿರ್ತಕ್ಕಂಥ ಪ್ರತಿಯೊಂದು ಸಹಿತವಾಗಿ ಎಲ್ಲವೂ ಹೈಟೆಕ್, ಬಹಳ ಒಂದು ಅತಿ ಉನ್ನತವಾಗಿರ್ತಕ್ಕಂಥ ವಿಜ್ಞಾನವನ್ನ ಬಳಸ್ಕೊಂಡು ಅವರು ಆಶ್ರಮವನ್ನ ನಿರ್ಮಾಣ ಮಾಡಿದ್ದಾರೆ. ಬಹಳ ಸಿಸ್ಟಮೆಟಿಕ್ ಆಗಿದೆ ಅಲ್ಲೂ ಸಹಿತವಾಗಿ. ಅಲ್ಲಿ ಅಡಿಗೆ ಮನೆ ಇರ್ಬೋದು, ಬೇರೆ ಬೇರೆಯವ್ರಿಗೆ ಸಿಸ್ಟರ್ಸ್ಗೆ ಬೇರೆ, ಪಬ್ಲಿಕ್ಸ್ಗೆ ಬೇರೆ, ಆಶ್ರಮದ ಈಗ ವೆರೈಟಿ ಆಗಿರ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಜೊತೆನಲ್ಲಿ ಅವರ ವಿಶೇಷತೆ ಏನಂತಂದ್ರೆ ಯೋಗದ ರೂಮ್ ಇರ್ಬೋದು, ಕ್ಲಾಸ್ ರೂಮ್ ಇರ್ಬೋದು, ಪ್ರತಿಯೊಂದು ಇರ್ಬೋದು. ನಾನು ಹಾಕಿದ್ದೀನಿ ಕೆಲವರಿಗೆ ಇದರಲ್ಲಿ ವಾಟ್ಸಪ್ ಅಲ್ಲಿ ಹಾಕಿದ್ದೀನಿ. ಅದು ಎಷ್ಟು ವೈಭವವಾಗಿದೆ ಅಂದ್ರೆ ಅಲ್ಲಿ ಎಷ್ಟೇ ವೈಭವ ಇದ್ರೂನು ಆಧ್ಯಾತ್ಮಿಕತೆಯ ಸೊಗಡು ಮತ್ತು ಆಧ್ಯಾತ್ಮಿಕತೆಯ ಪರಿಮಳ ಇಡೀ ಆಶ್ರಮದಲ್ಲಿ ತುಂಬಿ ತುಳುಕ್ತಾ ಇರತಕ್ಕಂಥದ್ದನ್ನ ಕಾಣ್ತೀವಿ. ಅಲ್ಲಿರ್ತಕ್ಕಂಥ ಸಹೋದರಿಯರು, ಬಹುಶಃ ನಾನು ಸೇಂಟ್ ಪೀಟರ್ಸ್ಬರ್ಗ್ದಲ್ಲಿ ನೋಡಿದಂತ ಅಲ್ಲಿ ಏನು ಸೇವೆ ಮಾಡ್ತಾರೆ, ಎಲ್ಲರೂ ನೌಕರಿ ಮಾಡ್ತಾರೆ. 3-4 ಜನ ಮಾತ್ರ ಸರೆಂಡರ್ ಆಗಿದ್ದಾರೆ, ಉಳಿದವರೆಲ್ಲ ಹೊರಗಡೆಯಿಂದ ಬಂದು ನೌಕರಿ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಕೆಲವರು ಹೊರಗಡೆಯಿಂದ ಬಂದು ಸೇವೆ ಮಾಡ್ತಾರೆ. ಮಾಸ್ಕೋದಲ್ಲಿ ಹೇಗೆ ಕ್ಲಾಸಿನ ವಿದ್ಯಾರ್ಥಿಗಳು ಶಿಸ್ತನ್ನ ಪಾಲಿಸ್ತಾರೆ, ಅದೇ ಶಿಸ್ತನ್ನ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲೂ ಪಾಲಿಸ್ತಾರೆ ಅವರು. ಅಂದ್ರೆ ಹೊರಗಡೆನೆ ಬೇರೆ ಡ್ರೆಸ್ಸು, ಚಪ್ಪಲಿ, ಪ್ರತಿಯೊಂದು ಹೊರಗಡೆ ಬೇರೆ, ಆಶ್ರಮ ಬಂದಾಗ್ಲೇ ಬೇರೆ ಡ್ರೆಸ್ಸು, ಸೇವೆ ಮಾಡ್ಬೇಕಾದ್ರೆ ಬೇರೆ ಡ್ರೆಸ್ಸು, ಬಹಳ ಸ್ವಚ್ಛತೆ, ಹೈಜಿನಿಕ್. ಒಂದ್ ಸ್ವಲ್ಪನೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ರೋಗಗಳು ಬರ್ದಾಗೆ ಅವರು ಸಿಸ್ಟಮೆಟಿಕ್ ಆಗಿ ಸ್ವಚ್ಛತೆಯಲ್ಲಿ ಸೇವೆಯನ್ನು ಮಾಡ್ತಾರೆ. ಯಾರು ಅಲ್ಲಿ ಸಾಮಾನ್ಯವಾಗಿ ನಾನು ನೋಡಿದೆ 80-90 ವರ್ಷ ಆಗಿರೋರು ಅಥವಾ 15-20 ವರ್ಷ ಆಗಿರೋರು, 30 ವರ್ಷ, ಎಲ್ಲರೂ ಸೇವೆ ಮಾಡ್ತಾರೆ. ಅಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಪ್ರತಿಯೊಬ್ರು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹಿತವಾಗಿ ಅಲ್ಲಿ ಬಂದಾಗ
ಕಾಮನ್ ಡ್ರೆಸ್ ಹಾಕೊಳ್ತಾರೆ. ಅವರು ಎಲ್ಲರೂ ಬಿಳಿ ಡ್ರೆಸ್ ಅನ್ನ ಹಾಕೊಂಡ್ರೆ ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ. ಬಟ್ ಅವ್ರೆಲ್ಲರೂ ಸೇವೆ ಮಾಡ್ತಾರೆ. ಒಬ್ಬ ದೊಡ್ಡ ಆಫೀಸರು ಸಹಿತವಾಗಿ ಒಂದು ಇದನ್ನ ತಗೊಂಡು ಕಸ ಹೊಡಿತಿರ್ತಾನೆ, ಒರೆಸ್ತಿರ್ತಾರೆ. ಪ್ರತಿಯೊಂದನ್ನು ಕಿಟಕಿ ಆಗ್ಲಿ ಬಾಗ್ಲಾಗ್ಲಿ ಪ್ರತಿಯೊಂದನ್ನು ಪ್ರತಿನಿತ್ಯ ಒರೆಸೋದು, ಕ್ಲೀನ್ ಮಾಡೋದು, ಆಶ್ರಮ ಚೆನ್ನಾಗಿರ್ಬೇಕು, ಬೇರೆಯವ್ರು ಬಂದಾಗ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರು ಬಹಳ ಹೈಟೆಕ್ ಆಗಿ, ಬಹುಶಃ ಇಡೀ ವಿಶ್ವದಲ್ಲಿ ಬಹಳ ದೊಡ್ಡ ಹೈಟೆಕ್ ಅಂತ ಹೇಳಿ ಸೇಂಟ್ ಪೀಟರ್ಸ್ಬರ್ಗ್ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಇರ್ಬೋದು ಬೇರೆ ರಾಜ್ಯಗಳಲ್ಲಿ ಬಹಳ ಸಿಸ್ಟಮೆಟಿಕ್ ಆಗಿ ಅವರು ಮಾಡಿದ್ದಾರೆ. ಇಲ್ಲಿಯೂ ಸಹಿತವಾಗಿ ಇಂಡಿಯನ್ಸ್ ಯಾರೋ ಒಬ್ರು ಇಂಡಿಯನ್ಸ್ ಬರ್ತಾರೆ ಹೊರತು ಯಾರೋ ಗುಜರಾತಿ, ಉಳಿದವರೆಲ್ಲನ ಎಲ್ಲರೂ ಸಹಿತವಾಗಿ ರಷ್ಯನ್ಸೇ ಇದ್ದಾರೆ, ವೆರೈಟಿ ಆಗಿದ್ದಾರೆ. ನಂತರ ಇನ್ನೊಂದೇನಾಯ್ತಂತ ಹೇಳಿದ್ರೆ 91ನಲ್ಲಿ ಇಷ್ಟು ಜನ ಎಲ್ಲ ತಯಾರಾದ್ಮೇಲೆ, ಗೋರ್ಬಚೋವ್ ಬಂದ್ಮೇಲೆ, ಎಲ್ಲ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಕೊಟ್ಮೇಲೆ ಯಾರ್ಯಾರು ಸರ್ಕಾರದಲ್ಲಿ ನೌಕರಿ ಮಾಡ್ತಾ ಇದ್ರು ಸೇಂಟ್ ಪೀಟರ್ಸ್ಬರ್ಗ್ ಮಾಸ್ಕೋದಲ್ಲಿ, ಆ ರಾಜ್ಯಗಳಿಗೆ ಸ್ವಾತಂತ್ರ್ಯ ಕೊಟ್ಟಾಗ ಎಲ್ಲರೂ ಆಯಾ ರಾಜ್ಯಗಳಿಗೆ ಟ್ರಾನ್ಸ್ಫರ್ ಆಗ್ಬಿಟ್ರು. ಸುಮಾರು 14 ರಾಷ್ಟ್ರಗಳಾಗಿ ಅದು ವಿಭಜನೆ ಆಯಿತು ರಷ್ಯಾ. ಆ 14 ರಾಷ್ಟ್ರಗಳಲ್ಲಿ ವಿಭಜನೆ ಆದಾಗ ಈ 300 ಜನ ಇದ್ರಲ್ಲ, ಸುಮಾರು ಒಂದು 200 ಜನ ಒಂದೊಂದು ಆಶ್ರಮದಲ್ಲಿದ್ದಂಥವ್ರು 200 ಜನ ಬೇರೆ ಬೇರೆ ರಾಜ್ಯಗಳಿಗೆ, ಅವ್ರ ಸರ್ಕಾರಗಳಿಗೆ, ಅವ್ರು ಅಲ್ಲಿಂದ ಬಂದವ್ರೆ, ಯುಕ್ರೇನ್ ಇಂದ ಬಂದವರು ಅಥವಾ ಬಯಲು ರಷ್ಯಾದಿಂದ ಬಂದವರು, ಏನು ಬೇರೆ ಬೇರೆ ಅಲ್ಲಿರ್ತಕ್ಕಂಥ ರಾಷ್ಟ್ರಗಳಿಂದ ಬಂದವರೆಲ್ಲ ವಾಪಸ್ ಅವ್ರ ರಾಷ್ಟ್ರಗಳಿಗೆ ಹೋದ್ರು. ಅದು ಒಂದು ದೊಡ್ಡ ಸೇವೆ ಆಯ್ತು. ಯಾಕಂದ್ರೆ ಇಲ್ಲಾಲೆ ಮುರುಳಿ ಕೇಳ್ತಾ ಇದ್ರು, ಇಲ್ಲಾಲೆ ಅವರು ಬಾಬನ್ ಮೇಲೆ ನಿಶ್ಚಯ ಇತ್ತು. ಆ ದೇಶಕ್ಕೆ ಹೋದ್ಮೇಲೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಗೀತಾ ಪಾಠಶಾಲೆಗಳನ್ನ ಆರಂಭವಾದ್ರು. ನೋಡಿ, ಕೇವಲ ಒಂದೇ ವರ್ಷದಲ್ಲಿ 14 ರಾಷ್ಟ್ರಗಳಲ್ಲಿ ಸೇವಾ ಕೇಂದ್ರಗಳು ಆರಂಭವಾಗ್ಲಿಕ್ಕೆ ಆ ವಿದ್ಯಾರ್ಥಿಗಳು ಕಾರಣ ಆದ್ರು. ಇವತ್ತು ಬಯಲು ರಷ್ಯಾದಲ್ಲಿ ಒಂದು ರಿಟ್ರೀಟ್ ಸೆಂಟರ್ ಮಾಡಿದಾರಂತೆ. ನಾವು ಹೋಗಿರ್ಲಿಲ್ಲ ಅಲ್ಲಿಗೆ, ಬಟ್ ಅವ್ರು ಹೇಳಿದ್ರು ಬಹಳ ದೊಡ್ಡ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೇನೆ ಅಲ್ಲಿ ನಮ್ಮ ದೇಶದಲ್ಲಿದ್ದಾಗೆ 3 ಟೈಪಿನ ಆಶ್ರಮಗಳಿದೆ. ಒಂದು ಝೋನಲ್ ಆಫೀಸು, ಇನ್ನೊಂದು ಸೆಂಟರ್ಗಳು ಇದೆ, ಸೇವಾ ಕೇಂದ್ರಗಳಿದೆ. ಸಾಮಾನ್ಯವಾಗಿ ಎಲ್ಲ ಸೇವಾ ಕೇಂದ್ರಗಳನ್ನು ಅವರು ಬಾಡಿಗೆ ಎಲ್ಲ ಲೀಸ್ ಮೇಲೆ ತಗೊಂಡಿದ್ದಾರೆ. ಚೆನ್ನಾಗಿ ಒಂದ್ 4-5 ಬ್ರಾಂಚಸ್ಗೆ ಅವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ಬಹಳ ಸಿಸ್ಟಮೆಟಿಕ್ ಆಗಿ, ಝೋನ್ ಆಫೀಸಲ್ಲಿ ಹೆಂಗ್ ಸಿಸ್ಟಮೆಟಿಕ್ ಇರ್ತದೆಯೋ ಅದೇ ರೀತಿನಲ್ಲಿ ಅಲ್ಲಿಯೂ ಸಹಿತವಾಗಿ ಎಲ್ಲಾ ಸೇವಾ ಕೇಂದ್ರಗಳು, ವಿದ್ಯಾರ್ಥಿಗಳೇ ಎಲ್ಲಾ ಸೇವೆಗಳನ್ನ ಮಾಡ್ತಕ್ಕಂಥ ಸಹೋದರಿಯರು ಒಬ್ಬೊಬ್ಬರೇ ಇರ್ತಾರೆ ಅಲ್ಲಿ. ಯಾಕೆಂದ್ರೆ ಸಹೋದರಿಯರ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲಿ ಲೋಕಲ್ ಸಹೋದರಿಯರು ಅಲ್ಲೂ ಸರೆಂಡರ್ ಆಗಿದ್ದಾರೆ ಬಹಳ ಜನ. ಅದಲ್ದಲೆ ಸೇವಾ ಕೇಂದ್ರಗಳಲ್ದಲೆ ನಂತರ ಸರ್ಟಿಫೈಡ್ ರಾಜಯೋಗ ಸೆಂಟರ್ಸ್ ಅಂತ. ಸರ್ಟಿಫೈಡ್ ರಾಜಯೋಗ ಸೆಂಟರ್ ಅಂದ್ರೆ ಸೆಂಟರ್ ಇಂದ ಕೆಳಗಡೆ ಇರ್ತಕ್ಕಂಥವು, ಅಲ್ಲಿ ಅಣ್ಣಂದ್ರು ಅಥವಾ ಅಕ್ಕಂದ್ರು ಯಾರು ನೌಕರಿ ಮಾಡ್ತಿರ್ತಾರೆ ಅವರು ಆ ಸೇವೆಯನ್ನ ನಡೆಸ್ಕೊಂಡು ಹೋಗ್ತಿರ್ತಾರೆ. ಇದಲ್ಲದೆ ಗೀತಾ ಪಾಠಶಾಲೆಗಳಿದೆ, ಅಂದ್ರೆ ಮನೆಯಲ್ಲಿ ನಡೀತಕ್ಕಂಥ ಕ್ಲಾಸ್ಗಳು ಅಂತ ಹೇಳಿ ಕರಿತೀವಿ. ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಸುಮಾರು ಅಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಸಹಿತವಾಗಿ ನಮ್ಮ ಭಾರತದಲ್ಲಿ ಹೇಗೆ ಸೇವೆ ನಡೀತಿದೆ ಅಲ್ಲಿಯೂ ಸಹಿತ ಸೇವೆ ನಡೀತಿದೆ. ಬಟ್ ಸೇವೆ ಮಾಡುವ ರೀತಿ ಏನಿದೆ ವ್ಯತ್ಯಾಸ ಇದೆ ಅಷ್ಟೇನೆ. ಅಲ್ಲಿ ಪರ್ಮಿಷನ್ ತಗೋಬೇಕು, ಜ್ಞಾನ ಸಭೆ ನಡೆಸ್ಬೇಕು, ಎಷ್ಟು ನಡೆಸ್ಬೇಕು ಅಷ್ಟೇ ನಡೆಸ್ಬೇಕು ಅಂತ. ಆದ್ರೆ ನಮ್ಮ ಭಾರತೀಯ ಕಾನ್ಸುಲೇಟ್ ಏನಿದೆ, ರಾಯಭಾರಿ ಕಚೇರಿ ಬಹಳ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಆಮೇಲೆ ರಷ್ಯಾದವರ ವಿಶೇಷತೆ ಏನಂತ ಹೇಳಿದ್ರೆ, ಅವರು ಭಾರತೀಯ ಯಾರಿದ್ದಾರೆ ಅವರಿಂದ ಮಾತ್ರ ಭಾಷಣ ಕೇಳ್ತಾರೆ, ಭಾರತೀಯರಲ್ಲದವರಿಂದ ಅವ್ರ ಭಾಷಣ ಕೇಳೋದಿಲ್ಲ. ಬೇರೆ ಎಲ್ಲ ದೇಶಗಳನ್ನ ಅವರು ವಿರೋಧಿಸ್ತಾರೆ. ಹಾಗಾಗಿ ಅವರು ಹೇಳೋದೇನಂತ ಹೇಳಿದ್ರೆ, ಯಾರು ಭಾರತದಲ್ಲಿ ಇದ್ದಾರೆ ಅವ್ರನ್ನ ಮಾತ್ರ ನಮಗೆ ಕರೆಸಿ, ಬೇರೆ ದೇಶದವ್ರನ್ನ ಕರೆಸ್ಬೇಡಿ ಅಂತ. ಈಗ ಉದಾಹರಣೆಗೆ ಲಂಡನ್ ನಲ್ಲಿರೋರ್ನ ಅಥವಾ ಅಮೆರಿಕಾದಲ್ಲಿರೋರ್ನ ಏನಾದ್ರು ನಮ್ಮ ಬಿಕೆಗಳನ್ನೇ ಕರೆಸಿ ಕ್ಲಾಸ್ ಮಾಡಿಸಿದ್ರೆ ಅವ್ರು ಇರೋದಿಲ್ವಂತೆ, ಕ್ಲಾಸ್ ಬಿಟ್ಟು ಅದೇ ಹೋಗ್ಬಿಡ್ತಾರಂತೆ. ಅಷ್ಟೊಂದು ವಿರೋಧಿಸ್ತಾರೆ ಬೇರೆ ದೇಶಗಳನ್ನ. ಅವ್ರು ವಿರೋಧಿಸೋದಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ಸ್ಥಳೀಯರು ಅಷ್ಟೇನೆ ಭಾರತೀಯರನ್ನ ಬಹಳ ಒಪ್ಪಿಕೊಳ್ತಾರೆ, ಒಳ್ಳೆ ಚೆನ್ನಾಗಿ ಅವರು ಒಪ್ಪಿಕೊಳ್ತಾರೆ. ಆದ್ರೆ ಬೇರೆ ದೇಶದವ್ರನ್ನ ಅದೊಂದು ವಿಶೇಷತೆ ರಷ್ಯಾದವ್ರದ್ದು. ಭಾರತೀಯರು ಏನ್ ಹೇಳಿದ್ರು ನಾವು ಕೇಳ್ತೀವಿ, ಆದ್ರೆ ಬೇರೆ ದೇಶದವ್ರು ಹೇಳಿದ್ರೆ ನಾವು ಕೇಳೋದಿಲ್ಲ, ಜ್ಞಾನ ಹೇಳಿದ್ರು ಕೇಳೋದಿಲ್ಲ ಅಂತ ಹೇಳ್ತಾರೆ ಅವರು. ಹಾಗೇನೆ ಅವ್ರು ಒಂದ್ಸರಿ ಜಯಂತಿ ಬೆನ್ನ ಲಂಡನ್ ನಿಂದ ಒಂದು ಯೂನಿವರ್ಸಿಟಿಗೆ ಕರೆಸಿದ್ದಾರೆ. ಹಾಗಾಗಿ ಎಲ್ರು ಕೂತಿದ್ರಂತೆ 250 ಜನ. ಅವ್ರ ಪರಿಚಯ ಕೊಡ್ತಿದ್ದಂಗೆ ಲಂಡನ್ ನಿಂದ ಬರ್ತಿದ್ದಾರೆ ಅಂತ ಒಬ್ಬೊಬ್ಬರಾಗಿ ಇದ್ದದೇ ಹೋಗ್ಬಿಟ್ರಂತೆ. ಅಂದ್ರೆ ನಮ್ಮ ಜ್ಞಾನವನ್ನೇ ಬೇರೆ ರಾಜ್ಯದವರು, ಅಂದ್ರೆ ಭಾರತೀಯರನ್ನ ಬಿಟ್ಟು ಬೇರೆ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರು ಅವ್ರು ಕೇಳೋದಿಲ್ಲ. ಬರೀ ಭಾರತೀಯರನ್ನಷ್ಟೇ ಒಪ್ಕೊಳ್ತಾರೆ, ಭಾರತೀಯ ಫಿಲಾಸಫಿಯನ್ನಷ್ಟೇ ಒಪ್ಕೊಳ್ತಾರೆ. ಹೀಗೆ ಬಾಬಾ ಹೇಳ್ತಾರಲ್ಲ, ಜೈಸಾ ದೇಶ್ ವೈಸಾ ವೇಷ್ ಅಂತ ಹೇಳಿ,
ಕೆಲಸರಿ ಹೇಳ್ತಾರೆ ನೀವು ಮದುವೆಗೆ ಹೋಗ್ಬೇಕಾದ್ರೆ ಕಲರ್ ಬಟ್ಟೆ ಹಾಕೊಂಡು ಹೋಗಿ, ಅಥವಾ ಈ ರೀತಿ ಹೋಗಿ ಈ ರೀತಿ ಹೋಗಿ ಅಂತ. ಹಾಗಾಗಿ ಆ ದೇಶದಲ್ಲಿ ಇರ್ತಕ್ಕಂತಹ ಕಲ್ಚರ್, ಸಂಸ್ಕೃತಿಗೆ ಅನುಗುಣವಾಗಿ ಆ ದೇಶದ ಜನರಿಗೆ ಜ್ಞಾನವನ್ನ ಅಲ್ಲಿನ ಸಹೋದರಿಯರು ಹೇಳ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥ ಸೇವೆಗಿಂತ ಬಹಳ ದೊಡ್ಡ ಸೇವೆ ಅಂತೇಳಿ ನಾನು ಅದ್ರ ಸಹಿತವಾಗಿ ಭಾವಿಸ್ತೀನಿ. ಬಹಳ ದೊಡ್ಡ ಸೇವೆ ಅದು. ಯಾಕೆ ಅಂತಂದ್ರೆ ಆ ಕಠಿಣ ಪರಿಸ್ಥಿತಿಗಳಲ್ಲಿ ಆ ನಿಯಮಗಳ ನಡುವೆ, ಬಹಳ ನಿಯಮಗಳ ನಡುವೆ ಅಲ್ಲಿ ಸೇವೆಯನ್ನ ಮಾಡಬೇಕಾಗ್ತದೆ. ಹಾಗೇನೆ ಅದು ಬಹಳ ಅತಿ ಸುಂದರವಾದಂತಹ ದೇಶ. ಬಹಳ ಕಡಿಮೆ ಜನಸಂಖ್ಯೆ, 18 ಕೋಟಿ ಜನಸಂಖ್ಯೆ ಇದೆ, ಬಹಳ ಕಡಿಮೆ ಜನಸಂಖ್ಯೆ ಇದೆ. ಅಲ್ಲಿರೋರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಂಟಲ್ ಪೊಲ್ಯೂಷನ್ ಇಲ್ಲ. ಅಂದ್ರೆ ಮಾನಸಿಕವಾಗಿ ಯಾವುದೇ ರೀತಿಯಾಗಿ ದ್ವೇಷ, ಅಸೂಯೆ, ಕ್ರೋಧ, ಈರ್ಷ್ಯಗಳು ಇವೆಲ್ಲ ಬಹಳ ಕಡಿಮೆ ಇದಾವ ಆ ದೇಶದ ಜನರಲ್ಲಿ, ಅದರಲ್ಲೂ ವಿಶೇಷವಾಗಿ ರಷ್ಯನ್ರಲ್ಲಿ. ಎಲ್ರನ್ನೂ ಬಹಳ ವಿಶ್ವಾಸದಿಂದ ಕಾಣ್ತಾರೆ. ವಯಸ್ಸಾದವ್ರನ್ನ, ಹಾಗೇನೆ ಅವರು ಮಕ್ಕಳನ್ನ, ಹಾಗೇನೆ ಬಾಣಂತಿಯರನ್ನ ಬಹಳ ವಿಶೇಷವಾಗಿ ಗೌರವದಿಂದ ಕಾಣ್ತಕ್ಕಂಥ ಒಂದು ದೇಶ ಅದಾಗಿದೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ವಿಂಟರ್ ಅಂದ್ರೆ ಚಳಿಗಾಲದಲ್ಲಿ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಚಳಿಗಾಲದಲ್ಲಿ ಏನಂದ್ರೆ -8ಕ್ಕೆ ಹೋಗ್ಬಿಡ್ತದೆ, -40ಗೆ ಹೋಗ್ಬಿಡ್ತದೆ ಅಲ್ಲಿ ಯಾವುದು ಕೋಲ್ಡ್. ಆ -40ಗೆ ಹೋದಾಗ ಎಲ್ಲಾ ಮನೆಗಳ ಮೇಲೆ ಐಸ್ ಇರ್ತದೆ, ಇದರಲ್ಲಿ ರಸ್ತೆಗಳಲ್ಲೆಲ್ಲ ಐಸ್ ಇರ್ತದೆ. ಗಾಡಿ ಓಡ್ಸಕ್ ಆಗಂಗಿಲ್ಲ, ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಕ್ ಆಗಂಗಿಲ್ಲ. ದಿನ ಗಂಟೆಗೊಂದ್ಸರಿ ಈ JCB ನಲ್ಲಿ ಎತ್ತಾಕ್ತಿರ್ತಾರೆ ಇದನ್ನ, ರಸ್ತೆಗಳನ್ನ ಕ್ಲೀನ್ ಮಾಡಿ ಆ ಕಡೆ ಈ ಕಡೆ ನಂತರ ಹೋಗ್ತಕ್ಕಂಥದ್ದು ಇರ್ತದೆ. ವಿಮಾನಗಳನ್ನ ಸ್ಥಗಿತಗೊಳಿಸಿರ್ತಾರೆ, ಯಾಕಂದ್ರೆ ಮಂಜು ಬೀಳ್ತಾನೆ ಇರ್ತದೆ. ಹಾಗಾಗಿ ಅಲ್ಲೆಲ್ಲ ಮನೆಗಳು ಸಹಿತವಾಗಿ ಲಾಸ್ಟ್ ಫ್ಲೋರ್ ಏನಿರ್ತದೆ ಅದು ಎಂಚಿನ್ ಕಟ್ಟಿರ್ತಾರೆ. ಏನೇ ಆದ್ರೂ ಸಹಿತವಾಗಿ ಇದು ಐಸ್ ಬಿದ್ರೆ ಕೆಳಗಡೆ ಜಾರಿ ಹೋಗಂಗೆ ಮಾಡಿರ್ತಾರೆ. ನಂತರನ ಆ ದೇಶ ಬಹಳ ಬ್ಯೂಟಿಫುಲ್, ಬಹಳ ಸುಂದರವಾಗಿರ್ತಕ್ಕಂಥ ಬಹಳ ಮಾನ್ಯುಮೆಂಟ್ಸ್. ನಮ್ಗೆ ಸಹೋದರಿಯರು ನಾವು ಇದರಲ್ಲಿ ಇಲ್ಲಿಂದ ಮಧುಬಂದಿಂದ ಸುಮಾರು 10 ಜನ ಅಣ್ಣಂದ್ರು ನಾವು ಹೋಗಿದ್ವಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ. ನಾನು ಸೇವಾಂಜಲಿ ಅಂತ ಹೇಳಿ ಒಂದು ಪತ್ರಿಕೆ ಬರುತ್ತೆ, ಅದು ಎಡಿಟರ್ ಆಗಿ ನನಗೆ ಸೆಲೆಕ್ಟ್ ಮಾಡಿ 10 ಜನರಲ್ಲಿ ನನ್ನನ್ನು ಕಳಿಸ್ಕೊಟ್ಟಿದ್ರು. ಅಲ್ಲಿಂದ ನಾವು ದೆಹಲಿಗೆ ಹೋಗಿ, ದೆಹಲಿಯಲ್ಲಿ ನಾವು 10 ಗಂಟೆಗೆ ಬಿಟ್ರೆ ಆ ದೇಶ ತಲುಪಿದ್ದು ನಾವು ರಾತ್ರಿ 12 ಗಂಟೆಗೆ, ಸುಮಾರು 14 ಗಂಟೆಗಳ ಪ್ರವಾಸ ಅದು. ನಾವು ಇಲ್ಲಿಂದ ತಾಷ್ಕೆಂಟ್ಗೆ ಹೋಗ್ಬೇಕು, ತಾಷ್ಕೆಂಟ್ ಇಂದ ಚೇಂಜ್ ಮಾಡಿ ನಂತರ ಮಾಸ್ಕೋ ಹೋಗ್ಬೇಕು, ಅಲ್ಲಿಂದ ಸೇಂಟ್ ಪೀಟರ್ಸ್ಬರ್ಗು, ಅಲ್ಲಿಂದ ತಾಷ್ಕೆಂಟ್, ಹೀಗೆ ಇಮಿಗ್ರೇಷನ್ ಅಂತ ಹೇಳಿ ಕರಿತೀವಿ. ಯುದ್ಧ ನಡೀತಾ ಇರೋದ್ರಿಂದ ಬಹಳ ಕಠಿಣವಾಗಿರ್ತಕ್ಕಂತಹ ಇದಿರ್ತದೆ, ಚೆಕಿಂಗ್ ಇರ್ತದೆ. ಪ್ರತಿಯೊಂದು ಬ್ಯಾಗೇಜಸ್ ಆಗ್ಲಿ, ನಮ್ಮ ಶರೀರ ಆಗ್ಲಿ, ನಾವು ಬಟ್ಟೆಗಳಾಗ್ಲಿ, ನಮ್ಮ ಬ್ಯಾಡ್ಜ್ ಆಗ್ಲಿ, ಯಾವುದೇ ಆಗ್ಲಿ ಹೇಳು, ಎಲ್ಲವನ್ನು ಸಂಪೂರ್ಣವಾಗಿ ಚೆಕ್ ಮಾಡಿ 2 ಕಡೆನಲ್ಲಿ, ಇಲ್ಲಿ ಭಾರತದಲ್ಲಿಯೂ ಚೆಕ್ ಮಾಡ್ತಾರೆ, ತಾಷ್ಕೆಂಟ್ ನಲ್ಲಿ ಚೆಕ್ ಮಾಡ್ತಾರೆ, ಮಾಸ್ಕೋದಲ್ಲಿ ಚೆಕ್ ಮಾಡ್ತಾರೆ, ಎಲ್ಲ ಕಡೆನೂ ಚೆಕಿಂಗ್ ಜಾಸ್ತಿ ಇರ್ತದೆ. ನಾವು ಹೋಗಿ ತಲುಪಿದ್ವಿ. ತಲುಪಿದಾಗ ಬಹಳ ಚೆನ್ನಾಗಿ ಅವ್ರು ಸ್ವಾಗತ ಮಾಡಿದ್ರು. ನಾವೇನು 10 ಜನ ಸಹೋದರರು ಬಂದಿದ್ರು ನಮ್ಮ ಜೊತೆನಲ್ಲಿ, ಒಳ್ಳೆ ಕೋಆಪರೇಟಿವ್ ಆಗಿ ಬಹಳ ಪ್ರೀತಿಯಿಂದ ಎಲ್ಲವನ್ನು 7 ದಿವಸ ಮಾಸ್ಕೋದಲ್ಲಿದ್ವಿ. ಆ ಸಿಸ್ಟರ್ಸ್ ಇಷ್ಟು ಸಿಸ್ಟಮೆಟಿಕ್ ಆಗಿ ನಮ್ ಟೂರ್ ಅನ್ನ ಅರೇಂಜ್ ಮಾಡಿದ್ರಂದ್ರೆ, ಯೋಗದ ಟೈಮಲ್ಲಿ ಯೋಗ, ಬೆಳಿಗ್ಗೆ ಅಲ್ಲಿ ಇದಿಲ್ವಲ್ಲ, ರಾತ್ರಿ ಆಗೋದಿಲ್ವಲ್ಲ, ನಾವು ಟೈಮ್ ಪ್ರಕಾರವಾಗಿ ಕ್ಲಾಸಸ್ ಇದೆಲ್ಲ ಮುಗಿದ್ಮೇಲೆ ಬೆಳಿಗ್ಗೆ ಅಂದ್ರೆ ಆ ದೇಶದ ಊಟ ಅದೇ ಬೇರೆ ಇರ್ತದೆ. ನಮ್ಮ ದೇಶದಲ್ಲಿ ಇದ್ದಾಗೆ ಅನ್ನ ಸಾರು ಅಥವಾ ಪಲ್ಯ ಚಪಾತಿ ಇರೋದಿಲ್ಲ ಅಲ್ಲಿ. ಅಲ್ಲಿ ಎಲ್ಲ ಬೇರೆ ರೀತಿಯಾಗಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥದ್ದು ಬೆಳೆದ, ನಮ್ ತರನೇ ಅಕ್ಕಿ ಇರ್ತದೆ, ಬೇರೆ ಟೈಪ್ ಇರ್ತದೆ, ನಮ್ ತರನೇ ಗೋಧಿ ಇರ್ತದೆ, ಬೇರೆ ಟೈಪ್ ಇರ್ತದೆ. ಅಲ್ಲಿ ಕೆಮಿಕಲ್ ರಹಿತ, ಅಂದ್ರೆ ಯಾವುದನ್ನು ಕೆಮಿಕಲ್ಸ್ ಹಾಕಿ ಬೆಳೆದು ಅಲ್ಲಿ ಮಾರಾಟ ಮಾಡೋದಿಲ್ಲ, ಉಪಯೋಗಿಸೋದೆಲ್ಲವೂ ಕೆಮಿಕಲ್ಸ್ ಇಲ್ದಲೆ ಬೆಳೆದಿರ್ತಕ್ಕಂಥವು. ಹಾಗಾಗಿ ಆ ದೇಶದಲ್ಲಿ ನಾವೇನೇ ಊಟ ಮಾಡಿದ್ರು ನಮ್ಮ ಇದಕ್ಕೆ ಶರೀರಕ್ಕೆ ಹೊಂದ್ಕೊಳ್ತಕ್ಕಂಥ ಒಂದು ಚೆನ್ನಾಗಿರ್ತದೆ ಅಲ್ಲಿ. ಮತ್ತು ಅಕ್ಕಂದ್ರು ಬಹಳಷ್ಟು ಆ ದೇಶದ ಹಣ್ಣುಗಳು, ತರಕಾರಿಗಳು, ವಿಶೇಷವಾಗಿ ಒಳ್ಳೆ ರೀತಿಯಾಗಿ ಆಹಾರವನ್ನ ನಮ್ಗೆಲ್ರಿಗೂ ತಯಾರಿಸ್ಕೊಡ್ತಿದ್ರು. ಮತ್ತೆ ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ತಯಾರು ಮಾಡ್ಕೊಡ್ತಿದ್ರು. ಅವ್ರಿಗೆ 1 ದಿವಸ ನಾವ್ ಹೇಳ್ಬಿಟ್ರೆ ಇಡೀ ದಿನಚರಿಯನ್ನ ಯಾರ್ಯಾರಿಗೆ ಏನೇನು ಬೇಕು ಅಂತ ಅವರು ಸಿಸ್ಟಮೆಟಿಕ್ ಆಗಿ ಅದನ್ನ ಅವರು ಊಟವನ್ನ ತಯಾರು ಮಾಡಿ ನಮಗೆ ಕೊಡಿಸಿದ್ರು. ನಮ್ಗೆ ಆಗ್ಲಿಲ್ಲ ಅಂದ್ರೆ ನಾವೇ ಹೋಗಿ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಬೋದಿತ್ತು ನಮ್ಗೆ ಏನ್ ಬೇಕೋ ಅದನ್ನ. ಮತ್ತು ಟೀ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೆರೈಟಿ, ಇದನ್ನ ನಮ್ಗೆ ಯಾವಾಗ ಬೇಕೋ ಎಷ್ಟೊತ್ತಿನಾಗ ಬೇಕೋ ನಾವು ಅಡುಗೆ ಮನೆಗೆ ಹೋಗಿ ಅದನ್ನ ಮಾಡ್ಕೋಬಹುದು. ಅಲ್ಲಿ ವಿಶೇಷತೆ ಅಂದ್ರೆ ಯಾವ ರೂಮ್ಗೂ ಬೀಗ ಹಾಕೋದಿಲ್ಲ. ಯಾಕಂದ್ರು ನೀವ್ ಯಾವಾಗ ಬೇಕಾದ್ರೂ ಅಡುಗೆ ಮನೆಗೆ ಹೋಗೋದು,
ಯಾವಾಗ ಬೇಕಾದ್ರೂ ಟೀ ಮಾಡ್ಕೊಳ್ಳೋ ರೂಮ್ಗೆ ಹೋಗ್ಬೋದು. ಹಣ್ಣಿಂದು ಒಂದು ರೂಮ್ ಇರ್ತದೆ, ಅಲ್ಲಿ ಹಣ್ಣಿಟ್ಟಿರ್ತಾರೆ ವೆರೈಟಿ ವೆರೈಟಿ ವೆರೈಟಿ. ನಿಮ್ಗೆ ಯಾವಾಗ ಬೇಕಾದ್ರೂ ಹೋಗಿ ಯಾವ ಹಣ್ಣು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನ ತಿನ್ಬೋದು. ಹಾಗೇನೆ ಊಟನೂ ಅಷ್ಟೇನೆ, ನಮ್ಗೆ ಸಿಸ್ಟಮೆಟಿಕ್ ಆಗಿ ಒಂದ್ 4-5 ಐಟಮ್ಸ್ ಅನ್ನ ಮಾಡ್ತಿದ್ರು. ನಾವು ನಮ್ಮ ಶರೀರಕ್ಕೆ ಏನ್ ಅನುಕೂಲ ಆಗುತ್ತೋ ಅದನ್ನ ನಾವೆಲ್ಲರೂ ಚೆನ್ನಾಗಿದ್ವಿ. ಎಲ್ಲ ಆಹಾರ, ಊಟ, ಪಾನೀಯ ಎಲ್ಲವೂ ಚೆನ್ನಾಗಿತ್ತು. ಮತ್ತು 7 ದಿನಗಳ ಕಾರ್ಯಕ್ರಮ ಏನಿತ್ತು ಒಂದೊಂದು ಸಿಟಿನಲ್ಲಿ, ಅವರು 7 ದಿನ ಕಾರ್ಯಕ್ರಮನ 1 ಸೆಕೆಂಡ್ ಸಹಿತ ವ್ಯತ್ಯಾಸ ಆಗದಾಗೆ ನಮ್ಗೆ ಯಾರಿಗೆ ಸ್ವಲ್ಪ ಅರ್ಥ ಬರದ ಇಂಗ್ಲಿಷ್ ಬರ್ತದೆ ಕೆಲವರಿಗೆ, ಅವ್ರನ್ನ ಗೈಡ್ ಆಗಿ ಕಳಿಸಿ ಅಲ್ಲಿ ಬಹಳಷ್ಟು ಮಾನ್ಯುಮೆಂಟ್ಸ್, ಬಹಳ ದೊಡ್ಡ ದೊಡ್ಡ ಪ್ಯಾಲೇಸಸ್, ಬಹಳ ದೊಡ್ಡ ಏನೆಲ್ಲ ಯುದ್ಧಗಳು, ಅದು ಇದು ಏನೇನೋ ವೆರೈಟಿ ವೆರೈಟಿ ಆಗಿರ್ತಕ್ಕಂಥ ಪ್ರದೇಶಗಳನ್ನ ಅವರು ತೋರಿಸಿದ್ರು. ಬಟ್ ಎಲ್ಲೋದ್ರೂ ನಡಿಬೇಕು. ಆ ದೇಶದ ವಿಶೇಷತೆ ಅಂದ್ರೆ ಆಟೋ ಇಲ್ಲ, ಸೈಕಲ್ ಅಲ್ಲಿ ಹೋಗ್ತಾರೆ ಜನ, ಇಲ್ಲ ಕಾರಲ್ಲಿ ಹೋಗ್ತಾರೆ. ಸೈಕಲ್ ಬಿಟ್ರೆ ಕಾರ್. ನಮ್ ತರ ಸೈಕಲ್ ಅಲ್ಲ ಅವು, ಸಣ್ಣ ಗಾಲಿ ಇರ್ತದೆ ಅದಕ್ಕೆ ಸೈಕಲ್ ಬ್ಯಾಟ್ರಿದು. ಅದ್ರ ಮೇಲೆ ಹೆಚ್ಚಾಗಿ ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ಯುವಕರೆಲ್ಲ ಸೈಕಲ್ ಮೇಲೆ ಹೋಗ್ತಿರ್ತಾರೆ, ದೊಡ್ಡವರೆಲ್ಲ ಕಾರಲ್ಲಿ ಹೋಗ್ತಿರ್ತಾರೆ. ಆಟೋ ಇಲ್ಲ, ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲ. ನಾವು ಎಲ್ಗೋದ್ರೂ ವಿಶೇಷವಾಗಿ ನಮ್ಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಕಾರ್ ಮಾಡ್ಕೊಡ್ತೀವಿ ಅಂದ್ರು. ಆದ್ರೆ ನಮ್ಗೆ ಏನ್ ಇಷ್ಟ ಆಯ್ತು ಅಂತಂದ್ರೆ, ಅಲ್ಲಿ ನಾವು ಮೆಟ್ರೋದಲ್ಲಿ ಹೋಗ್ಬೇಕು ಮತ್ತು ಬಸ್ಸಲ್ಲಿ ಹೋಗ್ಬೇಕು. ಯಾಕಂದ್ರೆ ಆ ಜನರನ್ನ ಅರ್ಥ ಮಾಡ್ಕೊಳ್ಬೇಕು, ಆ ಜನರ ಸಂಸ್ಕೃತಿಯನ್ನ, ಆ ಜನರ ಮನೋಭಾವನೆಯನ್ನ ಅರ್ಥ ಮಾಡ್ಕೊಳ್ಬೇಕಂತ ನಾವು ಬಸ್ಸಲ್ಲಿ ಮೆಟ್ರೋದಲ್ಲಿ ಹೋದ್ರ ಅನುಕೂಲ ಅಂತ ಹೇಳಿದಾಗ ಅವ್ರು ಬಸ್ಸು ಮೆಟ್ರೋಗಳಲ್ಲೇ ಎಲ್ಲ ಕಡೆಯಿಂದ ಕರ್ಕೊಂಡು ಹೋಗಿದ್ರು. ಬಹಳ ಚೆನ್ನಾಗಿತ್ತು, ಮೆಟ್ರೋನು ಚೆನ್ನಾಗಿತ್ತು, ಬಸ್ಸುಗಳು ಚೆನ್ನಾಗಿತ್ತು. ಅಲ್ಲಿನ ವಿಶೇಷತೆ ಏನಂತಂದ್ರೆ, ಒಂದ್ಸರಿ ಟಿಕೆಟ್ ತಂದ್ರೆ ಎಲ್ಲಿ ಬೇಕಾದ್ರೂ ಹತ್ಬೋದು, ಎಲ್ಲಿ ಬೇಕಾದ್ರೂ ಇಳಿಬೋದು, ಒಂದೇ ಚಾರ್ಜು. ಆಮೇಲೆ ದುಡ್ಡಿನ ವ್ಯವಹಾರ ಇಲ್ಲ, ಎಲ್ಲ ಕಾರ್ಡ್ ಸಿಸ್ಟಮ್. ಕಾರ್ಡ್ ಅನ್ನ ಸ್ವೈಪ್ ಮಾಡಿ ಇಷ್ಟಂತ ಪೇ ಮಾಡಿದ್ರೆ ಮುಗಿದದ್. ನೋ ಕಂಡಕ್ಟರ್, ಅಲ್ಲಿ ಕಂಡಕ್ಟರ್ ಇರೋದಿಲ್ಲ, ಯಾರು ಇರೋದಿಲ್ಲ ಬಸ್ಸಲ್ಲಿ. ಅವರು ಗೈಡ್ ಇರ್ತಾರೆ, ಗೈಡ್ ಅಂತ ಸ್ಟಾಪ್ ನಲ್ಲಿ ಇಳಿಸ್ತಾರೆ. ಬಟ್ ಒಂದೊಂದು ಮಾನ್ಯುಮೆಂಟ್ಸ್ ನೋಡ್ಬೇಕಂದ್ರೆ ನಾವು ಕಿಲೋಮೀಟರ್ ಗಟ್ಟಲೆ ನಡಿಬೇಕು. ಅಂದ್ರೆ ಅಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ದಿನಕ್ಕೆ ಒಂದು 10-15 ಕಿಲೋಮೀಟರ್ ನಡೀತಿದ್ವಿ ನಾವು. ನಡೆದು ಬೆಳಿಗ್ಗೆ 11 ಗಂಟೆ ಕೊಟ್ರೆ ಸಾಯಂಕಾಲ 4 ಗಂಟೆಗೆ ವಾಪಸ್ ಬರ್ತಿದ್ವಿ. 4 ಗಂಟೆ ಬಂದಲ್ಲಿ ಸ್ನಾನ ಎಲ್ಲ ಮಾಡಿ ನಮ್ಗೆ ಕ್ಲಾಸಸ್ ಏನಿರ್ತದೆ ಕ್ಲಾಸಸ್ ಅಟೆಂಡ್ ಮಾಡ್ಬೇಕಾಗಿತ್ತು, ಯೋಗ ಮಾಡ್ಬೇಕಾಗಿತ್ತು. ಹಾಗೇನೆ ಒಂದೊಂದ್ ಕಡೆನಲ್ಲಿ ಪ್ರತಿನಿತ್ಯ ಇಬ್ಬಿಬ್ಬರಿಗೆ ಅನುಭವ ಕೊಟ್ಟಿದ್ರು. ನನಗೂ 2 ಸರಿ ಕೊಟ್ಟಿದ್ರು. ಒಂದು ವಿಶೇಷತೆ ಏನಂತಂದ್ರೆ, ನಮಗೆ ಅಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಬಂತು. ನಾನು ವಿಶೇಷವಾಗಿ ಅಭ್ಯಾಸವನ್ನ ಕಲ್ತಿದ್ರಿಂದನ ಇಂಡಿಯನ್ ಅಂಬೆಸಿನರು ನನಗೆ ಸೆಲೆಕ್ಟ್ ಮಾಡಿದ್ರು. ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿವಸ ಅವರಿಗೆಲ್ಲ ಸುಮಾರು 1,500 ಜನ ಇವರಿದ್ರು, ರಷ್ಯನ್ಸ್ ಇದ್ರು. ಯೋಗ ಹೇಳ್ಕೊಡ್ತಕ್ಕಂಥ ಅವಕಾಶ ಮತ್ತು ಯೋಗದ ಬಗ್ಗೆ ಹೇಳ್ತಕ್ಕಂಥ, ನಾನು ಇಂಗ್ಲಿಷ್ನಾಗ ಹೇಳಿದೆ, ಅವರು ರಷ್ಯನ್ ಭಾಷೆನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇದ್ರು. ಸೊ ಅದು ಬಹಳ ಚೆನ್ನಾಗಿ ನಡೀತು. ಅಕ್ಕಂದ್ರ ಸಹಿತವಾಗಿ ಅಲ್ಲಿ ಎಕ್ಸಿಬಿಷನ್ ಎಲ್ಲ ಇದ್ರು, ಸುಮಾರು ಜನ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ರು. ಅದು ಒಂದು ದೊಡ್ಡ ಅವಕಾಶ ಸಿಕ್ತು. ಮತ್ತೆ ಇಲ್ಲಿಯೂ ಒಂದು ಪ್ರೋಗ್ರಾಮ್ ಮಾಡಿದ್ರು, ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆನೆ. ಎರಡು ಕಡೆಗೂ ಸಹಿತವಾಗಿ ನಮ್ಮ ಅನುಭವಗಳನ್ನ ರಷ್ಯನ್ ಜನರೊಟ್ಟಿಗೆ ಹಂಚ್ಕೊಳ್ತಕ್ಕಂಥ ಅವಕಾಶವನ್ನ, ಹೀಗೆ ಮಾಸ್ಕೋದಲ್ಲಿ ಅಲ್ಲಿ ರೇಡಿಯೋ ಟಿವಿನಲ್ಲಿ, ಇಲ್ಲಿ ಸ್ಯಾಂಟ್ ಪೀಟರ್ಸ್ಬರ್ಗ್ ನಲ್ಲಿ ರೇಡಿಯೋ ಟಿವಿನಲ್ಲಿ, ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಮತ್ತು ಫಂಕ್ಷನ್ ಅಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳು ನಮ್ಮೆಲ್ಲರಿಗೂ ಸಿಕ್ತು. ಒಟ್ಟಾರೆಯಾಗಿ ರಷ್ಯಾದ ಪ್ರವಾಸದಲ್ಲಿ ನನಗೊಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಭವ ಅಂತ ಹೇಳಿದ್ರೆ, ನಾನು ಇಲ್ಲಿಂದ ಹೋಗಿ ವಾಪಸ್ ಬರೋವರೆಗೂ ನನ್ನ ಆರೋಗ್ಯ ಬಹಳ ಸಂಪೂರ್ಣವಾಗಿ ಚೆನ್ನಾಗಿತ್ತು. ಮತ್ತು ಬಾಬಾ ಬಹಳಷ್ಟು ಸಹಕಾರವನ್ನು ಕೊಟ್ಟರು. ಕರಣ್ ಕರಾವನ ಅವ್ರ ಬಾಬಾ ಆಗಿದ್ದಾರೆ ಮಾಡಿಸುವಂತವ್ರು. ನನಗೂ ಬಹಳ ದಿನಗಳಿಂದ ರಷ್ಯಾವನ್ನು ನೋಡ್ಬೇಕು ಅಂತ. ಒಟ್ಟಾರೆ ರಷ್ಯಾದ ಪ್ರವಾಸ ಏನಿತ್ತು, ಒಳ್ಳೆ ಒಂದು ನಮ್ಗೆ ಬಾಬಾರವರ ಶಿಕ್ಷಣವನ್ನ ಒಂದು ಪ್ರೇರಣೆಯಾಗಿ ತೆಗೆದುಕೊಳ್ತಕ್ಕಂಥ, ಮತ್ತು ಅಲ್ಲಿನ ಲೋಕಲ್ ಸರೆಂಡರ್ ಆಗಿರೋರ್ಬೋದು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಇಲ್ಲಿಂದ ಹೋಗಿರ್ತಕ್ಕಂಥ ಸಹೋದರಿರ್ಬೋದು, ಎಲ್ಲರನ್ನ ನಾವು ನೋಡಿದಾಗ ನಾವು ಯೋಗದಿಂದ ಏನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವುದನ್ನ ಅವರೆಲ್ಲರೂ ಅನುಭವವನ್ನ ನಮ್ಗೆ ಮಾಡಿಸಿದ್ರು. ಮತ್ತೆ ದೇಶ, ಭಾಷೆ ಎಲ್ಲವೂ ವಿಚಿತ್ರವಾಗಿರ್ತಕ್ಕಂಥ ದೇಶಗಳಲ್ಲಿ ಬಾಬಾ ಅವರ ಮಕ್ಕಳು ಬಹುಶಃ ಅಲ್ಲಿನ 14 ರಾಷ್ಟ್ರಗಳಲ್ಲಿ, ಅದು ರಷ್ಯಾ ಏನು 14 ರಾಷ್ಟ್ರಗಳ ಒಂದು ಗುಂಪು, ಅದು ಅಂದ್ರೆ ಕಾಮನ್ ಇಂಡಿಪೆಂಡೆಂಟ್ ನೇಷನ್ಸ್ ಅಂತ ಹೇಳಿ ಕರಿತೀವಿ, CIS ಅಂತ ಹೇಳಿ ಕರಿತೀವಿ ನಾವು ಇದನ್ನ. ಮೊದಲು USSR ಅಂತ ಹೇಳಿ ಕರಿತೀವಿ, ಯುನೈಟೆಡ್ ಸೋವಿಯತ್ ಸೋಷಿಯಲಿಸ್ಟ್ ರಷ್ಯಾ ಅನ್ನೋದನ್ನ ಈಗ 14 ರಾಷ್ಟ್ರಗಳ ಸಂಘಕೂಟ ಅಂತ ಹೇಳಿ ಕರೀತಾರೆ. ಹಾಗಾಗಿ ಬಾಬಾರವರು ಇಡೀ ವಿಶ್ವದಲ್ಲಿ ಬಹಳ ದೊಡ್ಡ ಸೇವೆಯನ್ನ ಮಾಡಿಸ್ತಿದ್ದಾರೆ. ಆದ್ರೆ ನಾವೆಲ್ಲೋ ಒಂದು ಕಡೆನಲ್ಲಿ ಕೂತ್ಕೊಂಡು ನಮ್ಮದೇ ಆಗಿರ್ತಕ್ಕಂತಹ ಒಂದು ವಿಚಿತ್ರ ಸಂಘರ್ಷಗಳಿಂದ ನಮ್ಮ ಪುರುಷಾರ್ಥವನ್ನ ನಾವು ಹಾಳು ಮಾಡ್ಕೊಳ್ತಿದೀವಿ.
ಅದರಿಂದ ಹೊರಗಡೆ ಬಂದು ಆ ವಿಷಚಕ್ರಗಳಿಂದ ಹೊರಗಡೆ ಬಂದು ನಾವು ಅವರ ಸಾಧನೆಗಳನ್ನ ನೋಡಿ ನಾವು ಪ್ರೇರಣೆ ತೆಗೆದುಕೊಂಡು ನಾವು ಇಂತಹ ಆ ಯೋಗ ಜ್ಞಾನದಲ್ಲಿ ಮುಂದುವರಬೇಕು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರೇರಣೆ ತೆಗೆದುಕೊಂಡು ನಾವು ವಾಪಸ್ ಬಂದ್ವಿ. ಸೈಂಟ್ ಪೀಟರ್ಸ್ಬರ್ಗಿಂದ ತಾಷ್ಕೆಂಟಿಗೆ ಬಂದು ತಾಷ್ಕೆಂಟಿಂದ ಡೆಲ್ಲಿಗೆ ಬಂದ್ವಿ. ಡೆಲ್ಲಿಯಿಂದ ಮಧುಬನಕ್ಕೆ 23ನೇ ತಾರೀಕು ವಾಪಸ್ ಬಂದ್ವಿ. ಈಗ ಮಧುಬನದಲ್ಲೇ ಇದ್ದೀವಿ. ಇಲ್ಲೂ ಸಹಿತವಾಗಿ ಅನುಭವವನ್ನ ಹೇಳಿಸಿದ್ರು. ಹಾಗೇನೆ ಹಂಸೆಯಕ್ಕರು ಸಹಿತವಾಗಿ ಅನುಭವವನ್ನ ಹೇಳ್ಬೇಕು ಅಂತ ಹೇಳಿದಾಗ ನನಗೆ ಇವತ್ತು ನಿಮ್ಮೆಲ್ಲರೊಟ್ಟಿಗೆ ಈ ಅನುಭವವನ್ನು ಹಂಚಿಕೊಳ್ತಕ್ಕಂಥ ಅವಕಾಶ ಸಿಕ್ತು. ಹಂಸೆಯಕ್ಕರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾನೆ. ಈಗ ಅಣ್ಣವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ರಷ್ಯಾದ ವಿಶೇಷತೆ ಭಾರಿ ಖುಷಿ ಆಯ್ತಕ್ಕ. ನಾವು ಯಾವ್ದ್ರಲ್ಲೂ ಓದ್ಲಿಕ್ಕೂ ಆಗಲ್ಲ, ಅಷ್ಟೊಂದು ವಿಷಯಗಳನ್ನು ಕಲೆಕ್ಟ್ ಮಾಡಿ ಅಣ್ಣ ಹೇಳಿದ್ರು. ಓಂ ಶಾಂತಿ ಅಣ್ಣ. ಮತ್ತೆ ಊಟದ ಪದ್ಧತಿ ಹೋದಾಗ ಕಷ್ಟ ಆಯ್ತು ಅಂತ ಸೆಂಟ್ರಲ್ಲಿ, ಹೇಗೆ ಅಲ್ಲಿ ನಾನ್ ವೆಜ್ ಇತ್ತಲ್ಲ, ಹೇಗೆ ಅಡ್ಜಸ್ಟ್ ಆಯ್ತು ಊಟದ ಪದ್ಧತಿ ಅಂತ? ಅಂದ್ರೆ ವಿಜಯ್ ಕುಮಾರ್ ಅಂತ ಇಲ್ಲಿಂದ ಅಲ್ಲಿಗೆ ಹೋದ್ರಲ್ಲ, ಹೂನಣ್ಣ, ಅಲ್ಲಿ ಹೆಚ್ಚು ತರಕಾರಿಗಳು ಸಿಗುತ್ತೆ, ಹಣ್ಣು ಸಿಗುತ್ತೆ, ರೈಸ್ ಸಿಗ್ತದೆ. ಅಂದ್ರೆ ಇದು ಬಾಸುಮತಿ ರೈಸ್ ಇದೆಯಲ್ಲ, ಅದು ಸಿಗ್ತದೆ. ಹಾಗಾಗಿ ಅದನ್ನ ಅವರು ಮಾಡ್ಕೊಂಡು ಊಟ ಮಾಡ್ತಾ ಇದ್ರು. ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸೋದು, ಹಣ್ಣುಗಳನ್ನ ಜಾಸ್ತಿ ಉಪಯೋಗಿಸೋದು, ರೈಸ್ ಉಪಯೋಗಿಸೋದು ಮಾಡ್ಕೊಳ್ತಿದ್ರಂತೆ. ಸರಿ ಅಣ್ಣ. ಈಗ ಸೆಂಟರ್ಗಳಲ್ಲಿ ಅಲ್ಲಿಯೂ ಸಹಿತ ಸಾಂಬಾರ್ ಪುಡಿ ಉಪಯೋಗಿಸೋದು ಕಡಿಮೆ. ಈಗ ಸಾಂಬಾರು ದಿನಸುಗಳು ಅಲ್ಲಿ ಬೆಳೆಯೋದಿಲ್ಲ, ನಮ್ಮ ಭಾರತದಿಂದಲೇ ಹೋಗ್ಬೇಕದು. ಹಾಗಾಗಿ ಅದು ಹೆಚ್ಚು ಬಳಕೆ ಕಡಿಮೆ. ಉಪ್ಪು ಹುಳಿ ಎಲ್ಲ ಬಳಸ್ತಾರೆ, ಈ ಸಾಂಬಾರ್ ಪದಾರ್ಥಗಳು ಕಡಿಮೆ ಬಳಸೋದಿಲ್ಲ, ಹೆಚ್ಚಾಗಿ ಕಡಿಮೆ ಬಳಸ್ತಾರೆ. ವಿದ್ಯಾರ್ಥಿಗಳೆಲ್ಲ ಇದೇ ಆಹಾರ ಹಣ ಸರೆಂಡರ್ ಆಗಿರೋರ್ ಜೊತೆಗೆ ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಇದೆ. ವಿದ್ಯಾರ್ಥಿಗಳೊಂದು ವಿಶೇಷ ಅಕ್ಕ, ಅದೊಂದು ಪಾಯಿಂಟ್ ಹೇಳಿಲ್ಲ. ವಿದ್ಯಾರ್ಥಿಗಳೇನಿದ್ದಾರೆ, ನಮ್ಮ ವಿದ್ಯಾರ್ಥಿಗಳಲ್ಲ, ನಾವು ಲೌಕಿಕ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತೀನಿ. ಅಲ್ಲಿ ಯಾವ ಸ್ಕೂಲಲ್ಲೂ ಫೀಸೇ ಕಟ್ಟಂಗಿಲ್ಲ. ಅಲ್ಲಿನ ಸ್ಥಳೀಯ ಇವರೇನಿದ್ದಾರೆ, ಪೌರರೇನಿದ್ದಾರೆ, ಸಿಟಿಸನ್ಸ್ ಏನಿದ್ದಾರೆ, ಎಲ್ಲಿವರೆಗೂ ಓದಿದ್ರು ಫೀ. IIT ಓದಿದ್ರು ಫೀ, MBBS ಓದಿದ್ರು ಫ್ರೀ, ಎಲ್ಲಾ ಫ್ರೀನೇ ಆ ದೇಶದ ಜನಗಳಿಗೆ. ಒಳ್ಳೆ ರೋಡ್ಸ್, ಒಳ್ಳೆ ಅಲ್ಲಿ ನೀರಿನ ಸಮಸ್ಯೆನೇ ಇಲ್ಲ. ಎಲ್ಲಾ ಸಿಟಿ ಹತ್ರನೂ ಒಂದೊಂದು ಇದಿದೆ, ಯಾವ್ದು ನದಿಗಳಿದಾವೆ, ಒಳ್ಳೆ ಮಳೆ ಬರ್ತದೆ, ಎಲ್ಲಿ ನೋಡಿದ್ರು ಹಸಿರೇ ಹಸಿರು ಇರ್ತದೆ. ಫೆಸಿಲಿಟಿ ಜಾಸ್ತಿ ಇದೆ, ಜನಸಂಖ್ಯೆ ಕಡಿಮೆ, ಚೆನ್ನಾಗಿದೆ. ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕ್ಲಾಸಿಗೆ ಬರೋರು ಸಸ್ಯಾಹಾರನೇ ಬಳಸ್ತಾರೆ ಎಲ್ಲರೂ. ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಅಕ್ಕಿ, ಬೇರೆ ಬೇರೆ ಆ ಪದಾರ್ಥಗಳಿದೆಯಲ್ಲ, ಬೆಳಿತಾರಲ್ಲಿ ಉಪಯೋಗಿಸ್ತಾರೆ. ಸರಿ ಅಣ್ಣ, ವಿಶೇಷವಾಗಿತ್ತು ಅಣ್ಣ ಇವತ್ತಿನ ಸಂಭಾಷಣೆ, ಭಾರಿ ಚೆನ್ನಾಗಿತ್ತು. ಆಗ್ಲಿ, ಥ್ಯಾಂಕ್ ಯು ಅಕ್ಕ. ಓಂ ಶಾಂತಿ ಅನ್ನೋರಿ. ಓಂ ಶಾಂತಿ ಅಕ್ಕ. ನಾನ್ ಸಂಧ್ಯಕ್ಕ ಅಮರಾಪುರ. ಓಂ ಶಾಂತಿ ಸಂಧ್ಯಕ್ಕ, ಹೇಳಿ. ನಮ್ಗೆ ಹೇಳಿ ಅಕ್ಕ. ಅವ್ರೆ ರಷ್ಯಾಗೆ ಈಗ ಹೋಗ್ಬನ್ನಿ, ಒಳ್ಳೇದಾಗ್ಲಿ. ಅದೇ ಯೋಗದಿಂದ ಎಲ್ಲ ಸಾಧಿಸ್ಕೋಬಹುದು ಅಂತ ಹೇಳಿದ್ರಲ್ಲ, ಈಗ ಯೋಗ ಮಾಡ್ಬೇಕು ನಾವು ಅಲ್ವಾ ಅನ್ನೋರಿ? ಅಲ್ಲಿನ ಸಹೋದರಿಯರು ಎಲ್ರಿಗೂ ಒಂದು ಬುಕ್ಲೆಟ್ ಅನ್ನ ಮಾಡಿದ್ದಾರೆ. ಅಡಿಗೆ ಯಾವ ರೀತಿ ಮಾಡಬೇಕು, ಯಾವ ಪ್ರಸಾದ ಹೇಗ್ ಮಾಡ್ಬೇಕು ಅನ್ನೋದನ್ನ ಅವ್ರು ರಷ್ಯನ್ ಭಾಷೆಯಲ್ಲಿ ಮಾಡಿದ್ದಾರೆ. ಮತ್ತೆ ಬಾಬನ್ ಜೊತೆನಲ್ಲಿ ಹೇಗ್ ಮಾತಾಡೋದು, ಬಾಬನ್ ಜೊತೆನಲ್ಲಿ ಹೇಗ್ ವಾರ್ತಾಲಾಪ ಮಾಡೋದು, ಅದೆಲ್ಲವೂ ಅವ್ರವ್ರ ಭಾಷೆನಲ್ಲಿ ಎಲ್ಲ ಟ್ರಾನ್ಸ್ಲೇಷನ್. ನಮ್ ದೇಶದಲ್ಲಿ ಹೇಗೆ ವಾಣಿ ನಮ್ ಭಾಷೆ ಕನ್ನಡಕ್ಕೆ ಬರ್ತದೆಯೋ ಅಥವಾ ತೆಲುಗಿಗೆ ಬರ್ತದೆಯೋ, ಹಾಗೇನೆ ಆ ದೇಶದಲ್ಲಿ ರಷ್ಯನ್ ಭಾಷೆಗೆ ವಿಜಯ್ ಕುಮಾರ್ ಅಣ್ಣ ಮತ್ತು ಒಂದಿಬ್ರು ಅಣ್ಣಂದ್ರಿದ್ದಾರೆ. ಅವರು ಇದಕ್ಕೆ ಅಲೆಕ್ಸ್ ಅಂತ ಒಬ್ರಿದ್ದಾರೆ, ಇನ್ನೊಬ್ರು ಸಾಶಾ ಅಂತ ಒಬ್ರಿದ್ದಾರೆ. ಅವರಿಬ್ರು ಮಧುಬನಕ್ಕೆ 6 ತಿಂಗಳಿದ್ದು ಇಲ್ಲಿ ಹಿಂದಿ ಕಲ್ತ್ಕೊಂಡು ಅಲ್ಲಿ ಹೋಗಿದ್ದಾರೆ. ಅವರು ರಷ್ಯನ್ ಭಾಷೆನಲ್ಲಿ ಹಿಂದಿ ಪುಸ್ತಕನೆಲ್ಲ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಓದ್ಕೊಳ್ತಾರೆ ಹಿಂದಿ. ಅಲ್ಲೂ ರಷ್ಯನ್ ಭಾಷೆಯಲ್ಲಿ ಮುರಳಿ ಟ್ರಾನ್ಸ್ಲೇಷನ್ ಆಗಿ ಓದ್ತದೆ. ನಮ್ಮನೆ ಪಾಪಡ್ತಾರೆ ಜಾಸ್ತಿ ಇರಲ್ಲ ಅನ್ಸುತ್ತೆ, ಈರ್ಷ ದ್ವೇಷವೇ ನಿಲ್ವಲ್ಲ ಅನ್ನೋರೆ ನಮ್ ಇಂಡಿಯಾದಲ್ಲವೇ. ಅವ್ರು ಕಡಿಮೆ, ಅಷ್ಟೊಂದು ಭಾರತದಷ್ಟು ಪಾಪದ ಹೊರಗಳನ್ನ ಜನಗಳಲ್ಲಿ ಏನು ಇಲ್ಲ. ಒಳ್ಳೆ ಜನ ಇದಾರಲ್ಲ, ಅವರಲ್ಲಿ ಬಾಬಾ ಅನ್ನೋದೊಂದು ಗೊತ್ತಿಲ್ಲ, ಉಳಿದೆಲ್ಲ ಗುಣಗಳಿದೆ. ಆಹಾರ ಒಂದು ವ್ಯತ್ಯಾಸ ಮಾಡ್ಕೋಬೇಕು ಅಷ್ಟೇ. ಅವರು ಅದೇ ಅವ್ರು ನಾನ್ ವೆಜ್ ಒಳ್ಳೆ ದೇವತೆಗಳಿದ್ದಂಗೆ ಇರ್ತಾರೆ ಅವರು. ನೋಡ್ಬೇಕನ್ನ. ಮೊದಲು ಆಶ್ರಮಕ್ಕೆ ಬಂದ್ಮೇಲೆ ಅಂತ ಎಲ್ಲ ಬಿಟ್ಟಿರ್ತಾರಲ್ಲ, ಆಶ್ರಮಕ್ಕೆ ಬಂದ್ಮೇಲೆ ಎಲ್ಲ ಚೆನ್ನಾಗಿ ಇರ್ತಾರೆ.
ಅಲ್ಲಿ ಅಕ್ಕಂದ್ರು ಅಣ್ಣಂದ್ರು ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ನಮ್ ದೇಶದಲ್ಲಾದ್ರೆ ಸೀರೆ ಉಟ್ಕೊಳ್ತಾರೆ, ಜಡ ಅಲ್ಲೇನೂ ಇಲ್ಲ, ಎಲ್ಲ ಅಕ್ಕಂದ್ರು ಅಣ್ಣಂದ್ರದ್ದು ಒಂದೇ ತರ ಡ್ರೆಸ್, ಒಂದೇ ತರ ಇದಿರ್ತದೆ ಅಷ್ಟೇ. ಯಾರಂತಲೇ ಗೊತ್ತಾಗಲ್ಲ. ಹಂಗೆ ಇರ್ತಾರಲ್ಲ ದೇವತೆಗಳು, ಅದಕ್ಕೆ ಈಗ್ಲೂ ಹಂಗೆ ಇದಾರೆ ಅವರು. ಅಲ್ಲಿ ಕಷ್ಟಗಳಿಲ್ಲ ಅನ್ಸುತ್ತೆ ಅಲ್ವನ್ನ, ಬಡತನ ಬಹಳ ಚೆನ್ನಾಗಿ ಒಳ್ಳೆ ವಿದ್ಯಾರ್ಥಿಗಳು. ಅಲ್ಲಿ ಇರ್ತದೇನ ರಿಮೋಟ್ ವಿಲೇಜ್ಗಳಲ್ಲಿ ಇರ್ತದೆ, ಯಾಕಂದ್ರೆ ಬಡತನ ಕಡಿಮೆ, ಅಲ್ಪ ಸ್ವಲ್ಪ ಇರ್ತದೆ ಹಳ್ಳಿಗಳಲ್ಲಿ. ಅಲ್ಲಿ ಇಲ್ಲಿ ಕೆಲಸ ಮಾಡದೇ ಇರೋ ಸೋಮಾರಿಗಳು ಇರ್ತಾರಲ್ಲ, ಅಂತವ್ರು ಬಡವ್ರು ಇರ್ತಾರೆ. ಅಲ್ಲಿ ಇಲ್ಲಿ ಇವರಿಲ್ಲ, ಭಿಕ್ಷುಕರಿಲ್ಲ, ರೋಡ್ ಸೈಡ್ ನಲ್ಲಿ ಏನು ಅಂಗಡಿಗಳಿರಲ್ಲ, ಏನು ಇರಲ್ಲ, ರೋಡ್ ಸೈಡ್ ಅಲ್ಲಿ ಏನು ಇರಲ್ಲ. ದುಮ್ಮು ಧೂಳಿ ಆತರ ಏನಿರಲ್ಲ, ಕ್ಲೀನ್ ಚೆನ್ನಾಗಿದೆ. ನೀವೇನು ಒಂದ್ ವಾರ ಬಟ್ಟೆ ಹಾಕೊಂಡ್ರೆ ನಿಮ್ ಬಟ್ಟೆಗಳು ಕೊಳೆನೆ ಆಗಲ್ಲ. ನಮ್ಗೂ ಅಕ್ಕಂದ್ರೆಲ್ಲ ಬಹಳ ಪಾಪ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಅವರೇನೆ ವಿದ್ಯಾರ್ಥಿಗಳನ್ನೇ ಇಸ್ತ್ರಿ ಮಾಡಿ ವಾಪಸ್ ಅವ್ರ ಸಿಸ್ಟಮ್ ಏನಂತ ಹೇಳಿದ್ರೆ, ನಮ್ ರೂಮ್ ಅಲ್ಲಿ ನಮ್ಮ ಹೆಸರು ಬರುತ್ತೆ. ಎಷ್ಟು ಸಿಸ್ಟಮ್ ಅಂತ ಹೇಳಿದ್ರೆ, ನಾವ್ ಇಂಡಿಯಾದಿಂದ ಹೋಗೋದ್ಕಿಂತ ಮೊದ್ಲೇನೆ ನಿಮ್ದು ಯಾವ ರೂಮು, ಎಷ್ಟನೇ ಬೆಡ್, ಎಷ್ಟನೇ ಅಂತಸ್ತಲ್ಲಿ ಇರ್ತದೆ ಅಂತ ಎಲ್ಲ ಕ್ಲೀನ್ ಆಗಿ ನಮಗೆ ಮೆಸೇಜ್ ಮಾಡಿರೋದು. ನಮ್ ಹೋಗ್ತಿದಂಗೆ ಕರೆಕ್ಟ್ ಆಗಿ ಆ ರೂಮ್ ಹೋಗಿ ಅದೇ ಬೆಡ್ಗೆ ಹೋಗ್ಬೇಕು. ಅಲ್ಲೊಂದು ಚೀಲ ಇಟ್ಟಿರ್ತಿದ್ರು, ನಮ್ ಕೊಳೆ ಬಟ್ಟೆ ಚೀಲದಲ್ಲಿ ಹಾಕಿದ್ರೆ ಇನ್ನೊಂದ್ ದಿವಸ ಅದು ಇಸ್ತ್ರಿ ಮಾಡಿ ವಾಪಸ್ ಅಲ್ಲಿಗೆ ಬರ್ತಿದ್ವು. ಅಷ್ಟು ಸಿಸ್ಟಮೆಟಿಕ್ ಆಗಿ ನೋಡ್ಕೊಂಡ್ರು. ಎಲ್ರಿಗೂ ಧನ್ಯವಾದಗಳು. ಓಂ ಶಾಂತಿ.